ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆನುತಿಪೆ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ಸದಾಕಾಲ ಸ್ಮರಣೀಯರಾದ ಗುರುದೇವರನ್ನು ಹೃದಯಾರೆ ಧ್ಯಾನಿಸಿಕೊಂಡು ಪ್ರವಚನದಲ್ಲಿ ಭಾಗಿಗಳಾದ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದಿರಲು ಹಂಗು ಹರಿಯಬೇಕು ಅಂತ ಇದಕ್ಕೆ ಲಕ್ಕಮ್ಮನವರು ಹೇಳ್ತಾ ಬಂದ್ರು. ಇದಕ್ಕೆ ಲಕ್ಕಮ್ಮನವರು ಹೇಳಿದ ಮಾತಿನಂತೆ ಬದುಕಿದವರು ಅಂತಂದ್ರೆ ನುಲಿಯ ಚಂದಯ್ಯನವರು ಅಂತ ನಾವು ತಿಳಿಬಹುದು. ಕಾಯಕದಲ್ಲಿ ನಿರತನಾದರೆ ಲಿಂಗ ಪೂಜೆಯಾದರೂ ಕೂಡ ಮರಿಬೇಕು ಅಂದಂತೆ ನಡ್ಕೊಂಡ್ರು ನುಲಿಯ ಚಂದಯ್ಯನವರು. ಲಕ್ಕಮ್ಮನವರು ಮಾರಯ್ಯನವರು ಹೇಗೆ ಕಾಯಕದ ಬಗ್ಗೆ ಪ್ರೀತಿಯನ್ನ ಬೆಳೆಸಿಕೊಂಡಿದ್ರೋ, ಕಾಯಕವನ್ನೇ ಜೀವಾಳವಾಗಿಸಿಕೊಂಡಿದ್ರು, ಹಾಗೆ ಮತ್ತೊಬ್ರು ಕಾಯಕವನ್ನೇ ಜೀವಾಳವಾಗಿಸಿಕೊಂಡು ಬದುಕಿದಂತ ಶರಣರು ನುಲಿಯ ಚಂದಯ್ಯನವರು. ಇವತ್ತು ನೋಡ್ರಿ, ಸಹಜವಾಗಿ ನುಲಿಯ ಚಂದಯ್ಯನವರ ಬಗ್ಗೆ ನಾವು ನೋಡಬೇಕು ಅಂತ ಹೊರಟ್ರೆ ಇವತ್ತು ಚಂದಯ್ಯನವರ ಜಯಂತಿನ ಐತಿ ಅಂತ ನಾವು ಕೇಳಿದೀವಿ. ನುಲಿಯ ಚಂದಯ್ಯನವರ ಜಯಂತಿ ಎಂದೇ ಅವರ ಚರಿತ್ರೆಯನ್ನು ಹೇಳುವಂತ ಸಂದರ್ಭ ಒದಗಿ ಬಂದದ್ದು ಬಹಳ ಸಂತೋಷವೇ. ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತ ನಾವು ಹಿಂದೆ ಒಂದು ಹಾಡನ್ನು ಹೇಳ್ಕೊತ ಬಂದೀವಿ. ಈ ಸಂದರ್ಭದೊಳಗೂ ಅದನ್ನ ಹೇಳಬೇಕು ಅಂತ ಅನಿಸಿತ್ತು. ಪ್ರಾರಂಭದೊಳಗೆ ಅದೊಂದು ಪದ್ಯ ಎಲ್ಲರೂ ಕೂಡಿ ಹೇಳಿದರೆ ಚಂದ ಆಗ್ತದ ಅಂತ ಹೇಳಿ, ಅಥವಾ ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಅದನ್ನಾದ್ರೂ ಹೇಳೋಣೇನೋ ಅಂತ ಅನ್ಕೊಂಡಿದ್ವು. ಪ್ರಾರ್ಥನಾ ರೂಪವಾಗಿ ಅದನ್ನ ಪ್ರಾರಂಭದಾಗ ನೋಡೋಣಂತ ಅನ್ಕೊಂಡ್ರೆ ಭಜನಾ ಬಳಗ ದೊಡ್ಡದ, ಎಲ್ರೂ ಒಂದೊಂದು ಹಾಡಿದರೆ ಸಮಯ ಸಾಲಲ್ಲ. ಅವರಿಗೆ ಒಂದು ಹಾಡು ಹಾಡ್ಲಿಕ್ಕೆ ಕೊರತೆ ಆದಂತ ಸಮಯದೊಳಗೆ ನಾವು ಒಂದು ಹಾಡು ಹೇಳಿ ಮತ್ತೊಂದು 10 ನಿಮಿಷ ಹೆಚ್ಚು ಹೋಗ್ತದೆ, ವಿಷಯವನ್ನು ನಾವು ಹೇಳಿ ಕೇಳಕ್ ಆಗುದಿಲ್ಲ ಅಂತ ಹೇಳಿ ಅದನ್ನು ಬಿಟ್ಟು, ಕೆಲವು ಪ್ರವಚನದಲ್ಲಿ ಏನಪ್ಪಾ ಅಂತ ಕೇಳಿದ್ರೆ ಅವರು ಶಾಸ್ತ್ರೀಯ ಸಂಗೀತ ಹಾಡ್ತಿರ್ತಾರೆ. ತಬಲಾದವರು ಪೇಟೆಯವರು ಇಬ್ರು ಎಡಕ ಬಲಕ ಕುಂತ ಇರ್ತಾರ ಪ್ರವಚನ ಮುಗಿಯೋವರೆಗೂ. ಇನ್ ಕೆಲವರು ಅವ್ರ ಜೋಡಿ ತಂಬೂರಿ, ಇನ್ ಕೆಲವ್ರು ಏನಪ್ಪಾ ಅಂದ್ರ ವೈಲಿನ್ನು, ಹಿಂಗೆಲ್ಲ ರೂಢಿ ಅದಾವ ಕೆಲವರಿಗೆ. ಅವರು ಸಂಗೀತಗಾರರು ಎಡಕ ಬಲಕನ ಪ್ರವಚನ ಮುಗಿಯೋವರೆಗೂ ಕೂತ ಬಿಡ್ತಾರೆ. ಹಂಗಾಗಿ ಪ್ರವಚನ ಒಳ್ಳೆ ಆದಗಳೇನ ಪ್ರಾರ್ಥನಾ ಮಾಡಿ ಪ್ರವಚನಕ್ಕೆ ಸಮಯ ಕೊಡ್ತಾರ. 15 ನಿಮಿಷ ಪ್ರವಚನ ಮಾಡಿದ ಮೇಲೆ ಒಂದು ಹಾಡು ಹೇಳಾಕ ಅವ್ರಿಗೆ ಬಿಟ್ಟು ಕೊಡ್ತಾರ ಪ್ರವಚನಕಾರರು. ಅವರು ಒಂದು ವಚನನೋ ಹಾಡನ್ನೋ ಅವರು ಪ್ರವಚನದೊಳಗೆ ಹೇಳಿದ ವಿಷಯಕ್ಕೆ ಹೊಂದ್ಕೊಳ್ಳುವಂಗ ಅವ್ರು ಹಾಡ್ತಾರ. ಆಮೇಲೆ ಮತ್ತೆ ಪ್ರವಚನ 10-15 ನಿಮಿಷ. ಇಂಥದ್ದು ನೀವು ನೋಡಿರಿ. ಆದ್ರೆ ನಮ್ಮಲ್ಲೇ ಅದು ರೂಢ ಇಲ್ಲ. ಕಾರಣ ನಮ್ಮವರೆಲ್ಲ ಭಜನಾ ಬಳಗ 15 ಮಂದಿ ಬಳಗಿದ್ದು. 15 ಮಂದಿನೂ ಹಿಂಗ ಕುಂಡ್ರಿ ಅಂದ್ರೆ ಮುಗಿತಕ್ಕ ಅವ್ರಿಗೆ ಕುಂಡ್ರಾಕ್ ಆಗುದಿಲ್ಲ. ಬಹುಶಃ ಹಾಡಿದ ಮೇಲೆ ಇಲ್ಲಿ ಒಬ್ರು ಉಳಿದಿರ್ಲಿಕ್ಕಿಲ್ಲ, ಎಲ್ಲರೂ ಹೋಗಿರ್ಬೇಕು ಅವರು.
ಒಬ್ರಿಬ್ರು ಅಮ್ಮಗಳಟ್ಟ ಉಳ್ದಾರ. ಏನಂದ್ರ ಬದುಕಿನ ಒತ್ತಡನ ಹಂಗರಿ. 6ಕ್ಕೆ ಬಂದೆವು, 6:30 ಮಟ ಹಾಡಿ ಮುಂದೆ ಮತ್ ದಗದಕ್ ಹೋಗೋಣ ಅನ್ನುವಂಥವ್ರು ಇರ್ತಾರ. ಹಿಂಗೆಲ್ಲ ಇರುವಾಗ ಮತ್ 15 ಮಂದಿ ಗಟ್ಲೆ ಕುಂಡ್ರಕ್ ಆಗೋದಿಲ್ಲ. ಮಧ್ಯದೊಳಗೆ ಒಂದೊಂದು ವಚನ ಹಾಡು ಹೇಳ್ಕೋತ ಪ್ರವಚನ ಚಂದ ಆಕತಿ ಅಂತ ಅನ್ನೋರು ಕೆಲವ್ರಿ. ಇನ್ನು ಕೆಲವರು ಕೇಳದಂಗ ಆಗೋದಲ್ಲ ಬಿಡ್ರಿ, ಅದೇನ್ ಹಗಲೆಲ್ಲ ಹಾಡಾಕ ಕೊಡ್ತಾರ ಅವರು ಅನ್ನುವಂಥವ್ರು ಅದಾರ. ಯಾರ್ಯಾರ ಅಭಿರುಚಿ ಹೆಂಗಿರ್ತದ ಹೇಳಾಕ್ ಬರುದಿಲ್ಲ. ಪ್ರಾರಂಭದಿಂದ ವಚನಗಳನ್ನೇ ಕೇಳ್ಕೋತ ಬಂದವರಿಗೆ ವಚನ ಪ್ರವಚನ ಆದ್ರೆ, ಪ್ರವಚನದಾಗ ಒಂದು ವಚನ ಬಂದ್ರೆ ಬಹಳ ಖುಷಿ ಆಕತೆ. ಇವತ್ತು ಒಂದು ವಚನ ತಗೊಂಡು ಬಿಡಿಸಿದ್ರತ್ತೇಳಿ. ಭಗವದ್ಗೀತಾ ಕೇಳ್ಕೋತ ಬಂದವರಿಗೆ ಇವತ್ತೊಂದು ಶ್ಲೋಕ ತಗೊಂಡ್ರು ಭಗವದ್ಗೀತೆ, ಅದು ಭಾರಿ ಆತ ಅಂತಾರ. ಶ್ಲೋಕ ಬರ್ಲಿಲ್ಲ ಅಂದ್ರೆ ಅವ್ರಿಗೆ ಒಂದ್ ನಮನಿ ಕೇಳ್ದಂಗ ಆಗೋದಿಲ್ಲ, ವಚನ ಬರ್ಲಿಲ್ಲ ಅಂದ್ರೆ ಇವ್ರಿಗೆ ಒಂದ್ ನಮನಿ ಕೇಳ್ದಂಗ ಆಗೋದಿಲ್ಲ. ಅಲ್ಲಿ ಅಂಟ್ಕೊಂಡ ಬಿಟ್ಟಿರ್ತೀವಿ ನಾವು. ಇರ್ಲಿ, ಇದು ಶರಣ ಚರಿತಾಮೃತ. ಶರಣರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಶರಣರ ಜೀವನದ ಘಟನೆಗಳು ಬಹಳಷ್ಟು ನಮಗ ಸಿಗುವುದಿಲ್ಲ. ಅವರು ಎಲ್ಲಿ ಹುಟ್ಟಿದ್ರು, ಎಲ್ಲಿ ಬಾಳದ್ರು, ಎಲ್ಲಿ ಬೆಳೆದ್ರು ಅನ್ನುವಂಥ ವಿವರಗಳು ಬಹಳ ಕಡಿಮೆ. ಕೆಲವು ಸಿಗುತ್ತಾವೇನಪ್ಪಾ ಅಂತ ಕೇಳಿದ್ರೆ, ನುಲಿಯ ಚಂದಯ್ಯನವರು ವಿಜಾಪುರ ಜಿಲ್ಲೆ ಶಿವಣಗಿಯಲ್ಲಿ ಹುಟ್ಟಿದ್ರು ಅಂತ. ನಂತರದಲ್ಲಿ ಅವರು ಅಲ್ಲಿಯೇ ಬಾಳಿ ಬೆಳೆದ್ರು. ಅವರ ತಂದೆ ತಾಯಿ ಬಗ್ಗೆ, ಅವರ ಕುಟುಂಬದ ಬಗ್ಗೆ ಏನೂ ಮಾಹಿತಿ ಸಿಗುವುದಿಲ್ಲ. ಆದ್ರೆ ಅವರು ಮಾಡುವ ವೃತ್ತಿ ಏನಪ್ಪಾ ಅಂತಂದ್ರೆ, ಅವರು ಹಗ್ಗವನ್ನ ಹಸಿತಾ ಇದ್ರು. ನುಲಿಯ ಚಂದಯ್ಯ ಅಂತ ಹೆಸರಿನ ಜೋಡಿನ ಬಂದದ್ ನೋಡ್ರಿ, ನುಲಿಯ. ನೋಡ್ರಿ, ಕೆಲವು ಜನ ಶರಣರು ಅವ್ರ ಹೆಸರಿನ ಜೋಡಿನ ಕಾಯಕದ ಬಗ್ಗೆ ಇಟ್ಕೊಂಡ್ಬಿಟ್ಟಾರ. ನುಲಿಯ ಚಂದಯ್ಯ, ಅವರು ಹಗ್ಗ ಹೊಸಿಯವರು ಅನ್ನೋದು ಗುರ್ತಾಯ್ತು. ಮೋಳಿಗೆಯ ಮಾರಯ್ಯ, ಕಟಿಗೆ ಕಡೆ ತಂದು ಹಾಕೋರು. ಮೇದಾರ ಕೇತಯ್ಯ, ಬಿದಿರಿನ ಕಾಯಕ ಮಾಡೋರು. ಹಿಂಗೆಲ್ಲ ಬಂತು. ಅವರು ಕಾಯಕವನ್ನ ಮಾಡುವುದನ್ನ ತಮ್ಮ ಹೆಸರಿನ ಜೋಡಿ ಇಟ್ಟುಕೊಂಡ್ರು, ಅಥವಾ ಅವರು ಮಾಡೋ ಕಾಯಕದಿಂದಲೇ ಅವರನ್ನು ಗುರುತಿಸಿದ್ರೋ, ಒಟ್ಟ ಈ ಪ್ರಕಾರ ಬಂದಾವ. ಇನ್ನು ಕೆಲವು ಏನಾಗ್ಯಾವ ಅಂದ್ರೆ ಜಾತಿಗಳಾಗಿ ಹೋಗ್ಯಾವ, ಇನ್ನು ಕೆಲವುಗಳು ಕಾಯಕಗಳಾಗಿ ಉಳ್ಕೊಂಡವ. ಹಡಪದಪ್ಪಣ್ಣ, ಹಡಪದ ಅಂತ ಒಂದು ಜಾತಿಯಾಗಿ ಹೋತು. ಅದು ಕಾಯಕ ಖರೆ ಜಾತಿ ಸೂಚಕವಾಯ್ತು. ಆಯುಧಕ್ಕಿ ಲಕ್ಕಮ್ಮ ಮಾರಯ್ಯ, ಇಲ್ಲಿ ಆಯುಧಕ್ಕಿ ಅನ್ನೋದು ಜಾತಿ ಆಗಲಿಲ್ಲ, ಏನಾಯ್ತ್ರಿ ಅದು ಕಾಯಕ ಅಂತ ಆಯ್ತು. ಇಲ್ಲಿ ನುಲಿಯ ಚಂದಯ್ಯ, ನುಲಿಯ ಅನ್ನೋದು ಕಾಯಕ ಅಂತ ಆಯ್ತು, ಜಾತಿ ಆಗಲಿಲ್ಲ ಅಂತ ನಾವು ನೋಡ್ತಾ ಬರ್ತೇವೆ. ಮೋಳಿಗೆಯ ಮಾರಯ್ಯ ಅಂದಾಗ ಮೋಳಿಗೆ ಅನ್ನೋದು ಅದನ್ನ ಜಾತಿ ಆಗ್ಲಿಲ್ಲ, ಕಾಯಕ ಸೂಚಕವಾಯ್ತು ಅಂತ ನೋಡ್ತೀವಿ. ಕೆಲವು ಜಾತಿಗಳಾಗಿ ಪರಿವರ್ತನೆ ಹೊಂದಿದ್ರೆ, ಇನ್ ಕೆಲವು ಕಾಯಕಗಳಾಗಿ ವೃತ್ತಿಗಳಾಗಿ ಉಳ್ಕೊಂಡವ. ಅದರಾಗ ಇದೊಂದು ನುಲಿಯ ಚಂದಯ್ಯ. ಹಗ್ಗ ಹೊಸಿಯೋದು ಅವ್ರ ಕಾಯಕ. ಹಳ್ಳಕ್ಕೆ ಹೋಗ್ಬೇಕು, ಆಪ್ ಅಂತ ಬೆಳೀತದ, ಅದನ್ನ ತಗೊಂಡ್ಬರ್ಬೇಕು, ಅದನ್ನ ನೆನೆಸ್ಬೇಕು, ಕೊಳಸ್ಬೇಕು, ಒಣಗಿಸ್ಬೇಕು, ಹದ ಮಾಡಬೇಕು, ನಾರ್ ಆಗ್ತದ. ಅದನ್ನೇನಪ್ಪಾ ಅಂದ್ರೆ ಕಲ್ನಾರಂತೂ ಸಿಗುತ್ತದ, ಆಪ್ ಅಂತೂ ಸಿಗುತ್ತದ. ಮತ್ ಇನ್ನೇನೇನೋ ಬೇರೆ ಬೇರೆ ವಿಧಾನಗಳದಾವ. ತೆಂಗಿನ ನಾರಿನ ಹಗ್ಗ ಬರ್ತದ, ಸೆಣಬಿನ ಹಗ್ಗ ಬರ್ತದ. ಇತ್ತೀಚೆಗೆ ಪ್ಲಾಸ್ಟಿಕ್ ಇನ್ನು ಬರಕತ್ತಾವ, ಅವಾಗ ಇದ್ದಿದ್ದಿಲ್ಲ. ಸೆಣಬು, ಕಾತಿ, ಮುಂದ ಕಲ್ನಾರು, ಇಂಥವೆಲ್ಲದರಿಂದ ಹಗ್ಗ ಮಾಡೋದು. ನಂತರ ಹುಲ್ಲಿಲೇನು ಮಾಡ್ತಿದ್ರು. ಈ ರೀತಿ ಕಾಯಕ ಮಾಡ್ತಿದ್ರು. ಅದ್ರಾಗ ಏನ್ ಬೇಕು ಅವೆಲ್ಲ, ನೀರು ಸೇದುವ ಹಗ್ಗ ಹಿಡ್ಕೊಂಡು, ದನಗಳಿಗೆ ಕಟ್ಟುವ ಹಗ್ಗ ಹಿಡ್ಕೊಂಡು, ಇನ್ನು ಬೇಕಾದ್ದೆಲ್ಲವನ್ನ ಮಾಡ್ತಾ ಬರುವಂತಹದ್ದು. ಅದನ್ನ ಒಯ್ದು ಮಾರಬೇಕು, ಅದರಿಂದ ಬಂದ ಹಣ ತರಬೇಕು, ಅದರಾಗ ದಾಸೋಹ ಮಾಡಬೇಕು, ಉಳಿದದ್ರಾಗ ಜೀವನ ಮಾಡಬೇಕು. ಇದು ಅವರ ವೃತ್ತಿ. ನುಲಿಯ ಚಂದಯ್ಯ. ನೋಡ್ರಿ, ಹೆಸರು ಎಷ್ಟು ಚಂದ ಅದ, ಚಂದಯ್ಯ. ಅವರ ಕಾಯಕ, ಅವರು ಆನಂದವಾಗಿದ್ರು ಕಾಯಕ ಮಾಡಿಕೊಂಡು. ಕಾಯಕವೇ ಪೂಜೆ ಅವರಿಗೆ.
ಕಾಯಕವೇ ಒಂದು ಸಾಧನೆ ಅವರಿಗೆ, ಕಾಯಕವೇ ಒಂದು ಯೋಗ ಅವರಿಗೆ. ಕಾಯಕದೊಳಗೆ ಮೈ ಮರಿತಿದ್ರು, ಆನಂದವಾಗಿ ಮೈ ಮರಿತಿದ್ರು. ಕಾಯಕ ಅಂತ ಬಂದಾಗ ನೋಡ್ರಿ, ಅವಾಗ ಕಾಯಕಕ್ಕಾಗಿ ಕಾಯಕ, ಕಾಯಕ ಅನ್ನೋದನ್ನು ಬಿಡೋಣ, ದುಡಿಮೆ ಅಂತ ತಗೊಳ್ಳೋಣ. ಎದಕ್ಕೆ ದುಡಿತಿದ್ರು? ದುಡಿಬೇಕು, ದುಡಿಬೇಕು, ಅದರಾಗ ಖುಷಿ ಇತ್ತು ಅವರಿಗೆ. ದುಡಿಯುವುದ್ರೊಳಗೆ ಒಂದು ಆನಂದ ಇತ್ತು, ದುಡಿಯುವುದ್ರೊಳಗೆ ಒಂದು ಸಂತೋಷ ಇತ್ತು. ಸಂತೋಷಕ್ಕಾಗಿ ದುಡಿತಿದ್ರು, ಆನಂದಕ್ಕಾಗಿ ದುಡಿತಿದ್ರು, ಆರೋಗ್ಯಕ್ಕಾಗಿ ದುಡಿತಿದ್ರು. ಹೊತ್ತು ಗಳಿಬಾರ್ದಪ್ಪ, ಸುಮ್ಮನೆ ಏನಾರು ಮಾಡ್ಬೇಕ, ಏನಾರ ಮಾಡ್ಕೋತ ಇದ್ರೆ ಚಲೋ. ಖಾಲಿ ಹೊತ್ತು ಗಳದ್ರ ಶಿವ ಮೆಚ್ಚಂಗಿಲ್ಲ ಅಂತಿದ್ರು. ಖಾಲಿ ಹೊತ್ತು ಗಳದ್ರೆ ಅವ್ರ ಜೀವನ ಖಾಲಿ ಅಂತಿದ್ರು. ಹೊತ್ತುಗಳದಾವಂಗ ಹೊತ್ತು ನೋಡ್ಕೊಂತತೆಪ್ಪ ಅಂತಿದ್ರು. ಹೊತ್ತುಗಳದ್ರ ಮತ್ ಬರುದಿಲ್ಲಪ್ಪ ಅಂತಿದ್ರು. ಹೊತ್ತುಗಳದ್ರ ಉಪಯೋಗ ಏನೋಪ ಅಂತಿದ್ರು. ಇದ್ದಾಗ ಉಪಯೋಗ ಮಾಡ್ಕೋಬೇಕಪ್ಪ, ಹೊತ್ತು ಹೋತಂದ್ರ ಮತ್ ಸಿಗುದಿಲ್ಲ ಅಂತಿದ್ರು. ದುಡಿಬೇಕು, ದುಡಿಬೇಕು. ಹೆಂಗ್ ದುಡಿತಿದ್ರು ಅಂದ್ರೆ, ಊಟ ಅನ್ನಂಗಲ್ಲ, ನಿದ್ದೆ ಅನ್ನಂಗಲ್ಲ, ಯಾರೋ ಬಂದ್ರನ್ನಂಗಲ್ಲ, ಹೋದ್ರನ್ನಂಗಲ್ಲ, ಆಸ್ರ ಅನ್ನಂಗಲ್ಲ. ಸೋಮವಾರಕ್ಕೊಮ್ಮೆ ಒಂದಿಟ್ಟು ಉದ್ಯೋಗ ಕಮ್ಮಿ, ಹುಣಿವೆ ಅಮಾಸಿಗೆ ಒಂದಿಟ್ಟು ಉದ್ಯೋಗ ಕಮ್ಮಿ. ಯಾಕ ದೇವ್ ಕಾರ್ಯ ಮಾಡ್ತಿದ್ರ ಅವಾಗ. ಜಾತ್ರೆ ಹಬ್ಬ ಅಂದ್ರೆ ಒಂದಿಟ್ಟು ಉದ್ಯೋಗ ಕಮ್ಮಿ ಅನ್ನೋದು ಬಿಟ್ರೆ ಬಾಕಿ ಅಂತೆ ದುಡಿಯೋದು, ದುಡಿಯೋದು, ದುಡಿಯೋದು. ಅದರಾಗನ ಆನಂದ ಅವರಿಗೆ. ಈಗ ಹಿಂಗ್ಯಾರು ಸಿಗುತ್ತಾರ್ರಿ ದುಡಿಯೋರು? ಹಂಗ ದುಡಿಯೋರು ಎಲ್ಲಾರ ಒಬ್ಬೊಬ್ರು ಇದ್ರಂದ್ರೆ 4 ಮಂದಿ ಕೂಡಿ ಅವರನ್ನ ಆಡ್ಕೋತಾರ. ಅವ್ರಿಗೇನು ಮತ್ತೊಂದೇನು ಗೊತ್ತ ಇಲ್ಲ ಅವಕ್ಕ. ಮಂದ್ಯಾಗ ಇಲ್ಲವು, ಬರೇ ದುಡ್ದು ಸಾಯ್ತಾವ. ಯಾರು ಹೌದಂತಿದ್ದಾರ ಅವರಿಗೆ? ದುಡಿದು ಯಾರಿಗೆ ಏನ್ ಮಾಡೋರು ಅದಾರ ಅವರು? ಏನ್ ದೊಡ್ಡ ಬಹುಮಾನ ತಗೊಳ್ಳೋರು ಅದಾರ ಇಟ್ಟ ದುಡ್ದ? ಇಟ್ಟು ದುಡಿದ್ರ ಯಾರ ಏನ್ ಮಾಡೋರು ಅದಾರ ಅವರಿಗೆ? ಏನೆಲ್ಲ ಅಂದು ಅವ್ರ ದುಡಿಯವ್ರನ್ನು ಒಂದಿಟ್ಟ ಕೈ ಬಿಡುವಂಗ ಮಾಡಿಬಿಡುತ್ತಾರೆ. ದುಡಿಬೇಕು, ನಾವು ಆನಂದಕ್ಕಾಗಿ, ಆಯುಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ ದುಡಿಬೇಕು ಅನ್ನುವಂಥದ್ದು. ಅವಾಗ ದುಡಿಯೋದ ಅದಕ್ಕೆ ದುಡಿತಿದ್ರು, ರೊಕ್ಕಕ್ಕಾಗಿ ದುಡಿತಿದ್ದಿದ್ದಿಲ್ಲ, ಆನಂದಕ್ಕಾಗಿ ದುಡಿತಿದ್ರಿ. ಹೆಂಗ್ ದುಡಿತಿದ್ರು ಅಂದ್ರೆ, ಹೊಲದಾಗ ಮಾಡಿ ಬಂದ ಮತ್ತೊಬ್ರದ್ದು ಕೆಲಸ ಐತಂದ್ರೆ ಮಾಡ್ತಿದ್ರಿ. ಅವ್ರ ಕೈಯಾಗ ತಮ್ಮದು ಮುಗಿತಂದ್ರ ಮಂದಿದು ಮಾಡ್ತಿದ್ರಿ. ತಮ್ಮ ಹೊಲ್ದನ್ ಕೆಲಸ ಮುಗಿತಂದ್ರ ಮಗ್ಗಲ್ ಹೊಲಕ್ ಹೋಗಿ ಏನ್ ಮಾಡತ್ತಿ ಕಲ್ಲಪ್ಪ ಅಂದ್, ಇಲ್ಲಿ ಬಾರ ಇನ್ನಟ್ ಕೆಲಸ ಉಳ್ಕೊಂಡತ್ತೆ ಅಂದಂದ್ರೆ ಇವನು ಹೋಗಿ ಅದ್ರ ಜೋಡಿ ದುಡಿಬೇಕವ. ನಂದನ ರಗಡಗೈತಿ, ಹಿಂಗಿಲ್ಲ. ಅವಂದವ ಮಾಡ್ಕೋತಾನ ಬಿಡು, ಹಿಂಗಿಲ್ಲ. ಅವನ್ ದುಡಿದ್ ನನಗೇನ್ ಕೊಡವದಾನವ ಅಂತ ಹಂಗಿಲ್ಲ. ನಂದು ಮುಗಿದಿತ್ತು ಅಂದ್ರೆ ಇನ್ನೊಬ್ಬನ್ ದುಡಿಮೆ ಚಾಲು ಇತ್ತಂದ್ರೆ ಹೋಗಿ ಅವನ ಕೈಯಾಗ ದುಡಿದು ಬರ್ತಿರ್ತಕ್ಕಂಥದ್ದು. ನಮ್ ಮನೇನ್ ಕೆಲಸ ಮುಗಿದಿತ್ತಂದ್ರೆ ಇನ್ನೊಬ್ಬರ ಮನೆಯನ್ ಕೆಲಸಕ್ಕೆ ಆಸರ ಆಗುವಂತಹದ್ದು. ಹಿಂಗೆಲ್ಲ ಇತ್ರಿ ಅವಾಗ. ಅದರಾಗ ಆನಂದ ಇತ್ತು ಅವರಿಗೆ. ನಮ್ ಕೆಲಸ ನಾವು ಮಾಡ್ಕೋತೀವಿ, ಇನ್ನೊಬ್ರದ್ದು ಯಾವಾಗ ಮಾಡ್ಬೇಕು? ತಗೋ ಐತೆ ಕೆಲಸ, ನಾನು ಒಟ್ಟು ಕೈಗೂಡ್ತೀನಿ, ದೌಡ ಮಗುಸ್ ಅಂತಿದ್ರ. ಈಗ ಹಂಗಿಲ್ರಿ, ಎಲ್ಲದಕ್ಕೂ ಲೆಕ್ಕ. ಈ ಹೇಳೋರು ಹುಡುಗ ಒಂದು ಬೇಡಾಕ್ ಬಂದಿತ್ತು. ಯಜ್ಜ ಒಂದಿಟ್ಟು ತಿನ್ನಾಕ್ ಕೊಡು ಅಂತೂ ತಿನ್ನಾಕ್ ಕೊಟ್ಟಿವು. ಮತ್ತೊಂದಿನ ಯಜ್ಜ ಉಡಾಕ್ ಕೊಡು ಅಂತೂ ಒಂದು ಉಡಾಕ್ ಕೊಟ್ಟಿವು. ಮತ್ತೊಂದಿನ ಯಜ್ಜ ಒಂದಿಟ್ಟು ರೊಕ್ಕ ಕೊಡು ನನಗ ಅಂತ ಬಂತು. ಬಾಯಿಲೆ ಏನ್ ಕಲಿತಿ ಸಾಲಿ ನೀನು ಅಂದಿವಿ. ತಲಿ ಕೆಳಗ್ ಮಾಡಿ ಸುಮ್ಮನೆ ನಿಂತು, ಯಾಕೋ ತಮ್ಮ ಸಾಲಿಗೆ ಹೋಗಂಗಿಲ್ಲ ನಂದಿವು. ಇಲ್ರಿ ಅಂತ ಹೇಳ್ತೇವೆ. ಅಲ್ಲಪ್ಪ ಸಣ್ಣವದಿ, ವಯಸ್ಸಾಣದು, ಕಲಿಬೇಕಲ್ಲಪ್ಪ. ನಮ್ಮೂರ ಕಲಿತೇನ್ರಿ ಅಂದ. ಅಲ್ಲರ 8ನೇತ್ ಕಲಿತಿ? 3ನೇತ್ ಹೊಕ್ಕಿದ್ನಿರಿ, ಈ ವರ್ಷ ಹಚ್ಚಿದ್ರ 4ನೇತ. ಹಂಗಾರ ಇಲ್ಲೇ ಇದೆಯಲ್ಲ ಸಾಲಿ. ಮತ್ತ ಇಲ್ರಿ, ನಮ್ಮ ಅಪ್ಪನ ಜೋಡಿ ಕೆಲ್ಸಕ್ಕೆ ಹೋಗ್ತೇವೆ, ನಮ್ಮ ಅವ್ವನ ಜೋಡಿ ಕೆಲಸ ಮಾಡ್ತಾನೆ. ಬ್ಯಾಡಪ್ಪ, ಸಣ್ಣ ವಯಸ್ಸೈತಿ, 10ನೇತ್ ಮಠ ಕಲಿ, ಮುಂದೆ ನೀ ಬೇಕಾದ್ ಮಾಡ. ವಲ್ರಿ, ಅಲ್ಲೋ ನಮ್ಮದ ಸಾಲ ಐತೋ, ಅಜ್ಜನ್ ಸಾಲ ಐತಿ, ಅಜ್ಜನ್ ಸಾಲಿ ಒಳಗ ಕಲಿ ನೀನು, ಇಲ್ಲಿರೋ ಮಠ ಕಲಿ ನೀನು. ಹೋಗುವಾಗ ಊರಿಗೆ ಹೋಗ್ಬೇಕಾರ ಇಲ್ಲಿರೋ ಮಠ ನಾವು ಸಾಲಾಗ ಹೇಳ್ತೀವಿ, ಇಲ್ಲಿ ಕಲಿಪ ಮಾರ, ಏನ್ ರೊಕ್ಕ ಕೊಡ್ಬೇಡ, ಹಂಗ ಕಲಿ. ಆ ಹುಡುಗ ವಲ್ರಿ, ಏನಾರ ದಗದಿದ್ರೆ ಮಾಡ್ತೇನ್ರಿ, ಏನಾರ ದಗದಿದ್ರು ಮಾಡ್ತೀನ್ರಿ ಅಂದ. ಬಾಳ ಚಲೋ, ದಗದಕ್ಕರ ಪ್ರೀತಿ ಐತಲ್ಲ, ಒಳ್ಳೇದಾತ್. ಏನ್ ಮಾಡವಪ್ಪ ನೀನ್ ಇಟ್ಟ ಇದೀರಿ, ನೀವೇನ್ ಹೇಳ್ತೀರಿ ಹೇಳ್ರಿ ಅಂದವ. ನೀವೇನ್ ಹೇಳಿದ್ರು ಮಾಡ್ತೀನಿ ಅಂದವ. ಹಂಗಾರ ಚಲೋ ಆತಲ್ಲ.
ಹಂಗಾರ ನಾಳೆಯಿಂದ ಇವತ್ತು ಬೇಡ, ನಾಳೆಯಿಂದ ಬಾ, ನಿನಗ ಏನ್ ಕೆಲಸ ಹಚ್ಚಿದ್ರೆ ಚಲೋ ವಿಚಾರ ಮಾಡಿಟ್ಕೋತು, ನಾಳೆಯಿಂದ ನೀ ಬಂದ್ ಕೆಲಸ ಮಾಡಂದು. ಹೂನ್ರಿ ಅಂತ ಮುಂದಕ್ಕೆ ಹೋದವ ಹೊಳ್ಳಿ ಬಂದ. ಯಾಕತ್ತಮ್ಮ ಏನ್ ಬೇಕಂದೆವು. ಮತ್ ನಾಳೆಯಿಂದ ಬಾ ಅಂದ್ರಲ್ಲ ಕೆಲ್ಸಕ್, ನನಗ ಏನ್ ಕೊಡ್ತೀರಿ ಅಂದವ. ನಾಲ್ಕನೇ ಹೋಗೋ ಹುಡುಗ, ನಾಳೆಯಿಂದ ಬಾ ಅಂದ್ರಲ್ಲ ಏನ್ ಕೊಡ್ತೀರಿ ಅಂದ. ಮತ್ತ ನೀ ಏನ್ ಬೇಕಂತೀಪ ಅಂದ್ವು ನಾವು. ನೀ ಏನ್ ಬೇಡ್ತಿ? ಅವ ಸುಮ್ನ ನಿಂತವ. ನೀವ ಏನ್ ಕೊಡ್ತೀರಿ ಕೊಡ್ರಿ ಅಂದ. ನಾವಂದಿವ್ ಬಾಳ ಸಣ್ಣವದಿ, ದೊಡ್ಡ ಕೆಲ್ಸ ಹಚ್ಚಾಕ್ ಬರುದಿಲ್ಲ, ಮತ್ ಅದ್ರ ತಕ್ಕಂಗ ನೋಡೋಣ ಏನ್ ಕೊಡೋದಾಕತೆ ಅಂದಿವ್ ನಾವು. ಇಲ್ಲ, ಏನ್ ಕೊಡ್ತೀನಿ ಅಂತೀರಿ ಹೇಳ್ರಿ ಅಂದವ. ನಾವು ಅಂದೆವು, 100 ರೂಪಾಯಿ ಕೊಡ್ತೇವ್ ನಿನಗ ಅಂದೆವು. ಇಲ್ರಿ ಅಂದ. ಮತ್ ಎಷ್ಟ್ ಬೇಕು ನಿನಗ? 500 ರೂಪಾಯಿ ಬೇಕ್ರಿ. ನೋಡ್ರಿ, ಸಣ್ಣ ಸಣ್ಣ ಹುಡುಗರು ಕೂಡ ಇವತ್ತು ಒಂದು ಕೆಲಸ ಅಂದ್ರ ಅದಕ್ಕೆ ಇಷ್ಟು ರೂಪಾಯಿ ಅಂತ ಹೇಳಲಿಕ್ಕೆ ಇವತ್ತು ಕಲ್ಕೊಂಡಾವ. ರೂಪಾಯಿ ಕೊಡದೆ ಏನೂ ಕೆಲಸ ಆಗಲ್ಲ. ಗದಿಗೆ ಮ್ಯಾಗಿನ ದೇವ್ರು ಹೊರಗೆ ಬರುದಿಲ್ರಿ ರೂಪಾಯಿ ಕೊಡದೇ ಇದ್ರೆ. ತೇರ್ ಮುಂಸಾಗುದಿಲ್ರಿ ರೂಪಾಯಿ ಕೊಡದೇ ಇದ್ರೆ. ಅನ್ನ ದಾಸೋಗ ನಡೆಯುವುದಿಲ್ರಿ ರೂಪಾಯಿ ಕೊಡದೇ ಇದ್ರೆ. ನೋಡ್ರಿ ಏನ್ ರೂಪಾಯಿ, ಇವತ್ತು ರೂಪಾಯಿ ಆಳಕತ್ತದ ಜಗತ್ತನ್ನೆಲ್ಲ. ಮೊದಲೆಲ್ಲ ಹಿಂಗಿಲ್ಲ. ದುಡಿಯುವುದಂದ್ರೆ ದುಡಿಯುವುದು, ಆನಂದಕ್ಕಾಗಿ ದುಡಿತಿದ್ರ, ಸಂತೋಷಕ್ಕಾಗಿ ದುಡಿತಿದ್ರ, ತಮ್ಮದು ದುಡಿತಿದ್ರ, ಮತ್ತೊಬ್ರದ್ದು ದುಡಿತಿದ್ರ, ಬೇಕಂತ ಇದ್ದಿದ್ದಿಲ್ಲ. ಅಷ್ಟಕ್ಕೂ ರೊಕ್ಕರ ಎಲ್ಲಿತ್ತವಾಗ? ತಗೋ ಜ್ವಾಳ ನೀ ತಗೋ, ಗೋಧಿ ನಾನು ಕೊಡು. ಏನಾರ ಅಂಗಡಿಯಾಗಿನ್ ತರಬೇಕಂದ್ರೆ ಒಂದ್ ಚಟಾಕ್ ಒಯ್ಯಿ, ಚಾಪುಡಿ ಬೇಕಾಗೈತೆ, ಅಲ್ಲಿ ಜ್ವಾಳದ ಚೀಲದಾಗ ಒಂದ್ ಚಟಾಕ್ ಒಯ್ಯ, ಅದನ್ನ ಹಾಕ, ಚಾಪುಡಿ ತೊಂಬ ಅಂತಿದ್ರು. ಸಕ್ಕರೆ ಬೇಕಾಗೈತೆ, ಒಂದ್ ಕಾಲ್ಪಾವ್ ಕಾಳು ಒಯ್ಯ, ಅದನ್ನ ಹಾಕ, ಸಕ್ಕರೆ ತಗೊಂಬ. ಹಿಂಗಿದ್ದು ಎಲ್ಲ ನಾವು ಹೋಗಿ ತಂದವರು. ರೊಕ್ಕದ ಬಗ್ಗೆ ಹಿಂಗಿಲ್ಲ ಇಲ್ಲ. ಅವಾಗ ರೊಕ್ಕಕ್ಕೆ ದುಡಿಯುತ್ತಿದ್ದಿಲ್ಲ, ಆನಂದಕ್ಕಾಗಿ ದುಡಿಯೋರು. ಮುಂದೇನಾತು ಅಂದ್ರೆ ಇದು ಹೋಗಿ ಬರ್ತಾ ಬರ್ತಾ ಇದು ಹೋಗಿ ದುಡಿಮೆಗಾಗಿ ದುಡಿಯಾಕತ್ತರಿ. ಮೊದಲ ಆನಂದಕ್ಕಾಗಿ, ಆರೋಗ್ಯಕ್ಕಾಗಿ ಅಂತ ದುಡಿದರೆ, ಆಮೇಲೆ ಆತ್ಮೀಯತೆಗಾಗಿ ಅಂತ ದುಡಿದರೆ, ಇದಾದ ಮೇಲೆ ಏನ್ ಬಂತು ಅಂದ್ರೆ ದುಡಿಯೋಕ್ಕಾಗಿ ದುಡಿಯಾಕತ್ತರಿ. ದುಡಿಬೇಕು ದುಡಿಬೇಕು. ಇದು ನನ್ ದುಡಿಮೆ, ಇದು ಅವನ್ ದುಡಿಮೆ. ನನ್ ದುಡಿಮೆ ಇಷ್ಟ, ಅವನ್ ದುಡಿಮೆ ಇಷ್ಟ. ನಂದು ದುಡಿಮೆ ಟೈಮ್ ಇಷ್ಟ, ಅವಂದು ದುಡಿಮೆ ಟೈಮ್ ಇಷ್ಟ. ದುಡಿಯೋಕ್ಕಾಗಿ ದುಡಿಯಾಕತ್ತರು, ದುಡಿಬೇಕಂತ ದುಡಿಯಾಕತ್ತರು. ಮುಂದ ಅದು ಹೋತರಿ, ದುಡ್ಡಿಗಾಗಿ ದುಡಿಯಾಕತ್ತರು. ದುಡ್ಡು ಎಷ್ಟೋ ಅಷ್ಟು ದುಡಿಮೆ ಅಂತ ದುಡಿಯಾಕತ್ತರು. ದುಡಿಮೆಗೆ ತಕ್ಕ ಫಲ, ದುಡಿಮೆಗೆ ತಕ್ಕ ಪ್ರತಿಫಲ. ದುಡ್ಡಿಗಾಗಿ ದುಡಿಲಿಕ್ಕತ್ತರು. ಮುಂದೇನಾತು ಅಂದ್ರೆ ಈಗ ಹೆಂಗ್ ಬಂದದ ಅಂದ್ರೆ ದುಡಿಮೆಗಾಗಿ ದುಡಿಮೆ ಅಲ್ಲ, ಆನಂದಕ್ಕಾಗಿನೂ ಅಲ್ಲ, ಆತ್ಮೀಯತೆಗಾಗಿನೂ ಅಲ್ಲ, ದುಡಿಮೆಗಾಗಿ ದುಡಿಮೆ ಅಲ್ಲ, ದುಡ್ಡಿಗಾಗಿಯೂ ದುಡಿಮೆ ಅಲ್ಲ. ಈಗ ಹಂಗಿಲ್ಲ. ದುಡ್ಡಿಗಾಗಿಯೂ ದುಡಿಮೆ ಅಲ್ಲ, ದುಡಿಮೆನೇ ಬೇಕಾಗಿಲ್ಲ. ಈಗ ಸುಮ್ಮನೆ ದುಡ್ಡು ಬೇಕಾಗ್ಯದ. ಈಗ ದುಡಿಮೆ ಉಳಿದಿಲ್ರಿ, ಈಗ ದುಡ್ಡು ಬೇಕಾಗ್ಯದ. ನೆಪ ಮಾತ್ರಕ್ಕೆ ದುಡಿಯೋದು. ಸುಮ್ಮನೆ ಯಾರೋ ಚೀಲ ಹೊರ್ತಾನಂದ್ರೆ ಅದ್ರ ಬುಡಪಟ್ಟು ಕೈ ಹಚ್ಚೋದು, ನಾನು ಮಾಡಿದ್ನಿ ಅಲ್ಲಿ ಅಂತ. ಸುಮ್ಮನೆ ಏನೋ ಒಂದು ಕಟ್ಟಾಕತ್ತಾನ ಅಂತಂದ್ರೆ ನಾನು ಹೋಗಿ ಅಲ್ಲಿ ಒಂದು ಗೆರಿ ಹೊಡಿಯೋದು. ಏನಪ್ಪ ಏನ್ ಕೆಲಸ ಮಾಡ್ತಾರ ಅಂದ್ರೆ ನೋಡ್ತೀವಿ. ಮನಿ ಕಟ್ಸೋರು ಹೇಳ್ತಿರ್ತಾರಲ್ರಿ, ಯಪ್ಪ ಆಳಿನ ಕೂಡು ಗುದ್ದಾಡಕ್ ಆಗದಲ್ರಿ. ರೈತರಂತಾರ, ಆಳಿನ ಕೂಡು ಗುದ್ದಾಡಕ್ ಆಗದಲ್ರಿ. ನೇಕಾರರು ಅಂತಾರ, ಆಳಿನ ಕೂಡು ಗುದ್ದಾಡಕ್ ಆಗದಲ್ರಿ. ಏನ್ ಗುದ್ದಾಡುದ್ರಿ ಮಾರಾಯ? ಬಾಳ್ ಹೇಳಿದ್ವಿ ಅಂದ್ರೆ ಇನ್ನೊಬ್ಬರ ಕಡೆ ಇಸ್ಕೊಂಡ್ ಬರ್ತಾನೋ, ನಮ್ ಬಾಕಿ ಕೊಡ್ತಾನೋ, ಅಲ್ಲಿ ದುಡಿಯಾಕ ನಿಲ್ತಾನೋ. ಅವ್ರು ಹೇಳಿದ್ರೆ ಇನ್ನೊಬ್ರ ಕಡೆ ಹೋಗ್ತಾನ. ಹಿಂಗ್ ಮಾಡ್ಕೋತ ಹೋಗ್ತಾರ್ರಿ. ಏನ್ ಹೇಳೋದೈತ್ರಿ ಅಂತ. ಇವತ್ತು ದುಡಿಮೆಗಾಗಿ ದುಡಿಮೆನೂ ಉಳಿದಿಲ್ಲ, ದುಡ್ಡಿಗಾಗಿ ದುಡಿಮೆನೂ ಉಳಿದಿಲ್ಲ. ಇವತ್ತು ಬರೀ ದುಡ್ಡು ಬೇಕಾಗ್ಯದ, ದುಡಿಮೆ ನೆಪ ಮಾತ್ರ ಆಗ್ಯದ. ಏನ್ ವ್ಯವಸ್ಥೆ ನೋಡ್ರಿ ಇವತ್ತು. ಹಂಗಾಗಿ ಆರೋಗ್ಯ ಬಾ ಅಂದ್ರೆ ಬರ್ತದ, ಆನಂದ ಬಾ ಅಂದ್ರೆ ಬರ್ತದ, ಆತ್ಮೀಯತೆ ಬಾ ಅಂದ್ರೆ ಬರ್ತದ, ಬರಂಗಿಲ್ಲ. ಮೊದಲೇನಪ್ಪ ಖುಷಿ ಇತ್ತೆಲ್ಲ, ಆದ್ರೆ ಈಗ ಎದರಾಗೂ ಉಳಿಸ್ಕೊಂಡಿಲ್ಲ ಮನುಷ್ಯ. ಇಷ್ಟು ದುಡ್ಡಿನ ಮೇಲೆ ಅವಲಂಬಿತ ಆದ ಅಂತಂದ್ರೆ ಏನ್ ಉಳಿತದ ಹೇಳ್ರಿ? ನಾಳೆ ದಿವ್ಸ ಏನಾಗ್ತದಂದ್ರ, ಇವತ್ತು ನಾಳೆ ಅನ್ನಂಗಿಲ್ರಿ. ಇವತ್ತು ಅಂತ ದಿನಮಾನ ಬಂದಾವ, ಹೆಂಡತಿ ಗಂಡನಿಗೆ ಪಗಾರ ಕೇಳಾಕ್ ಹತ್ತಾಳ. ನಾ ಇನ್ ಮನ್ಯಾಗ ಸುಮ್ನ ಕುಂತೀನೇನು? ಒಂದ್ ಆಳಿಡು ನೋಡ್ ಗೊತ್ತಾಕತಿ. ಮುಂಜಾಲಿನ ಸಂಜೆ ಮಟ್ಟ ಏನ್ ಕೆಲಸ ಇರ್ತಾವು, ಮತ್ತ ಆಯಾ ಕೆಲಸ ಎಷ್ಟು ಪಗಾರದ್ದು ಅದಾವ ಅನ್ನೋದು ನಿನಗ ಗೊತ್ತಾಕತಿ ಅಂತಾಳ. ಇವತ್ತು ನಮ್ಮ ಊರಾಗ ಬಂದಿಲ್ ಬಿಡ್ರಿ, ಇನ್ನು ಬೇರೆ ಕಡೆ ಬಂದಾವ. ಎಷ್ಟು ಕೊಡ್ತಿ ಅಂತಾಳ ಅಂತಕಿ ಹೆಂಡತಿ. ಒಗ್ಯಾಣ ಕೆಟ್ಟು ಕೊಡ್ತಿ, ಬಾಂಡೆ ಕೆಟ್ಟು ಕೊಡ್ತಿ, ಅಡಿಗೆ ಮಾಡಕ್ ಎಟ್ಟು ಕೊಡ್ತಿ,
ಕೊಡಂಗಲ್ಲ ಅಂದ್ರ ಆಳಿಡು, ನನಗೇನಾಗ್ಬೇಕಾಗ್ಯದ ಅಂತ. ಏನಾಗ್ಯದ ಅಂದ್ರ ಈ ಗಂಡ ಹೆಂಡತಿ ಒಂದು ಕುಟುಂಬ ಒಂದು ವ್ಯವಸ್ಥೆ ಒಳಗೂ ಸಹಿತ ಅಲ್ಲಿ ಕೆಲಸ ಮಾಡುವಲ್ಲಿ ಪ್ರೀತಿ ಉಳಿದಿಲ್ಲ ಅಂತ ನಾವು ನೋಡ್ತೀವಿ. ಅಡಿಗೆ ಬೇರೆ ಮಾಡ್ಬೇಕು, ನಿನಗ್ ಬೇರೆ ನೀಡ್ಬೇಕಾ, ನಾನು ಬೇಕಾದ್ರೆ ನೀಡ್ಕೊಂಡು ಉಣ್ಣು ಅನ್ನುವಂಥವ್ರು ಅದಾರ ಎಲ್ಲೇ ಒಂದೊಂದ್ ಕಡೆ. ನೀವ್ ಉಂಡದ್ ನಾನ ತೊಳಿಬೇಕಾ ಗಂಗಳ, ನಿನ್ ಗಂಗಳ ನೀನ ತೊಳ್ಕೊ ಅನ್ನುವಂಥವ್ರು ಅದಾರ. ನಿನ್ ಬಟ್ಟೆ ನೀನ ತೊಳ್ಕೊ ಅನ್ನುವಂಥವ್ರು ಅದಾರ. ನಾ ಏನ್ ಆಳಾಗಿ ಬಂದಿಲ್ಪ ನಿಮ್ಮನಿಗೆ ಅನ್ನೋರ್ ಅದಾರ. ಏನ್ ಎಲ್ಲಿಗೆ ಬಂದದ ಅಂದ್ರ ಹೆಂಡತಿಯು ಕೂಡ ಹಿಂಗ್ ವಿಚಾರ ಮಾಡಕತ್ತಾಳ, ಮಕ್ಕಳು ಕೂಡ ಹಿಂಗ್ ವಿಚಾರ ಮಾಡಕತ್ತಾರ. ಅಂದ್ರೆ ಹೆಂಗ? ಮಕ್ಕಳನ್ನ ಹೆತ್ರ ಅವ್ರಿಗೆ ಎದೆ ಹಾಲು ಕುಡ್ಸಕ್ ಆಗಲ್ಲ, ಎತ್ತಿ ಜೋಪಾನ ಮಾಡಕ್ ಆಗಲ್ಲ, ಹೊಲಸನ್ನು ತೊಳೆಯಕ್ ಆಗಲ್ಲ, ಅವ್ರಿಗೆ ಕಲಿಸಿ ಬೆಳೆಸಕ್ ಆಗಲ್ಲ. ಏನಾಗ್ಯದ ಅಂದ್ರ ಅದಕ್ಕೆಲ್ಲ ಆಳದಾವ್ರಿ ಈಗೆಲ್ಲ. ಮತ್ ಆಳು ಚಲೋ ನೋಡ್ಕೊಳಕತ್ತಾವಿಲ್ಲ ಅಂತ ಕ್ಯಾಮ್ರಾ ಅದಾವ, ಮತ್ CC ಕ್ಯಾಮ್ರಾ ನೋಡೋದು ಚಲೋ ನೋಡ್ಕೊತಾರಿಲ್ಲ ಅವ್ರಂತ. ಏನು ವ್ಯವಸ್ಥೆ? ಇವ್ರು ಒಂದ್ ಕಡೆ ದುಡಿಬೇಕ್ರಿ, ಅದನ್ನ ತಂದ ಮತ್ತೊಬ್ಬರ ಆಳಿಗೆ ಕೊಡ್ಬೇಕ್ರಿ. ಇವತ್ತೇನಾಗ್ಯದ ಅಂದ್ರ ಮಾನವೀಯತಾ, ಪ್ರೀತಿ, ವಿಶ್ವಾಸ, ಸ್ನೇಹ, ಸಂಬಂಧ, ಸೇವಾ ಇವೆಲ್ಲ ಮರೆಯಾಗಕತ್ತಾವ ಈಗೆಲ್ಲ. ಎಲ್ಲವನ್ನ ದುಡ್ಡಿನ ಮೇಲೆ ಅಳಿಯುವಂತಹದ್ದು, ಎಲ್ಲವನ್ನ ದುಡ್ಡಿಗಾಗೆ ಮಾಡುವಂತಹದ್ದು, ಎಲ್ಲದಕ್ಕೂ ಮಿಗಿಲು ದುಡ್ಡೇ ಅನ್ನುವಂತಹದ್ದು ಹಿಂಗ ಬಂದ್ರ ಏನ್ ಅರ್ಥ ಉಳಿತೈತ್ರಿ ಜೀವನದಾಗ? ಮಾನಸಿಕವಾಗಿ ನರಳಿ ಸಾಯ್ತಾನ್ರಿ ಮನುಷ್ಯ ಹಿಂಗಾದ್ರ. ದುಡ್ಡು ಇರ್ತದ, ಸಿರಿ ಸಂಪತ್ತು ಇರ್ತದ, ಬೇಕಾದ್ದೆಲ್ಲ ಇರ್ತದ, ಖರೆ ಪ್ರೀತಿಸೋರು ಯಾರು ಇಲ್ಲ ಅಂದ್ರೆ ಏನಾಗುತ್ತೆ ಹೇಳ್ರಿ? ನರಳಿ ಸಾಯ್ತಾನ ಮನುಷ್ಯ, ಮಾನಸಿಕವಾಗಿ ಹುಚ್ಚಾಗಿ ಸಾಯ್ತಾನ, ನರಳಿ ಸಾಯ್ತಾನ. ಹಂಗ ಆಗಬಾರದು ಅಂದ್ರೆ ನಾವು ಹೆಂಗಿದೀವಿ, ನಮ್ಮ ಹಿರಿಯರು ಕಲಿಸ್ಕೊಟ್ಟ ದಾರಿ ಒಳಗೆ ಹೆಂಗಿರ್ಬೇಕು ಹಂಗ ಇರ್ಬೇಕು. ನಮ್ಮ ಹಿರಿಯರು ಯಾವ ಬದುಕನ್ನ ಬದುಕಿದ್ರಲ್ಲ ಅದೇ ರೀತಿ ಬದುಕನ್ನ ನಾವು ಕಾಯ್ಕೊಂಡು ಹೋಗ್ಬೇಕ್ರಿ. ನಾವು ಬದಲಾಗಬಾರದು. ದುಡಿರಿ ಬ್ಯಾಡ ಅಂತಲ್ಲ, ಅಧ್ಯಾತ್ಮ ನಮ್ಮನ್ನ ಎಲ್ಲದರಿಂದ ಬಿಡಿಸ್ಬಿಡ್ತದ, ಮುಕ್ತ ಮಾಡಿಬಿಡ್ತದ. ಇದು ನಿವೃತ್ತಿ ಮಾರ್ಗ, ಇದು ಅಧ್ಯಾತ್ಮ. ದುಡಿಯೋದು ಬ್ಯಾಡ ಅಂತದ, ಗಳಿಸೋದು ಬ್ಯಾಡ ಅಂತದ, ಆ ಐಷಾರಾಮಿ ಬ್ಯಾಡ ಅಂತದ, ಶ್ರೀಮಂತಿಕೆ ಬ್ಯಾಡ ಅಂತದ ಅಂತ ಹಂಗೇನ್ ಇಟ್ಕೋಬೇಡ್ರಿ. ಚೆನ್ನಾಗಿ ದುಡಿರಿ, ದುಡಿರಿ, ಗಳಿಸ್ರಿ, ಶ್ರೀಮಂತ ಜೀವನ ಮಾಡಿ. ಆಸೆ ಆಗೈತಂತ ಮತ್ತೊಬ್ಬರದನ್ನ ಪಡ್ಕೋಬೇಡ್ರಿ. ಮುಂದೇನಪ್ಪಾ ಅಂತಂದ್ರ ಅದನ್ನ ಶರಣರು ಹೇಳ್ಯಾರಲ್ಲ, ಭಕ್ತ ನಮನ ಹೆಣ್ಣಿನೊಳಗಾದರೆ ಏನಪ್ಪಾ ಅಂದ್ರ ವಿವಾಹವಾಗಿ ಕೂಡುವುದು, ಭಕ್ತನ ಮನ ಹೊನ್ನಿನೊಳಗಾದರೆ ಬಳಲಿ ದೊರಕಿಸಿಕೊಳ್ಳುವುದು. ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಬೇಕಾದ್ರೆ ದುಡಿದು ಗಳಿಸಬೇಕು. ಭಕ್ತನ ಮನ ಮಣ್ಣಿನೊಳಗಾದರೆ ಕೊಂಡು ಆಲಯವ ಮಾಡುವುದು. ಭೂಮಿ ಬೇಕಂದ್ರೆ ತಗೋ, ಬಂಗಾರ ಬೆಳ್ಳಿ ಬೇಕಂದ್ರೆ ತಗೋ, ಬೇಕಾದಂಗ ಶ್ರೀಮಂತ ಜೀವನ ಮಾಡು, ಬ್ಯಾಡ ಯಾರಂದಾರ? ದುಡಿದು ಮಾಡು ಅಂತ ಹೇಳಿದ್ರು. ಹರಾಮಿ ಮಾಡ್ಲಿಕ್ಕೆ ಹೋಗ್ಬೇಡ, ಇನ್ನೊಬ್ಬರದನ್ನ ಕದ್ದು ಮಾಡ್ಲಿಕ್ಕೆ ಹೋಗ್ಬೇಡ, ಕಾಡಿಬೇಡಿ ಇಸ್ಕೊಂಡ್ ಮಾಡ್ಲಿಕ್ಕೆ ಹೋಗ್ಬೇಡ. ದುಡಿದು ನೀ ಆರಾಮಾಗಿರು, ಐಷಾರಾಮಾಗಿರು, ಶ್ರೀಮಂತನಾಗಿರು, ಏನೇನು ತಪ್ಪಿಲ್ಲ ಅನ್ನೋ ಮಾತನ್ನು ಕೂಡ ಶರಣರು ನಮಗೆ ಹೇಳ್ತಾ ಬರ್ತಾರ. ಶರಣರು ಏನಪ್ಪಾ ಅಂದ್ರೆ ನಿವೃತ್ತಿ ಮಾರ್ಗಕ್ಕೆ ಒಯ್ಯಂಗಿಲ್ಲ, ಎಲ್ಲಾನು ಬಿಡಿಸಿ ನಮ್ಮನ್ನ ಸಾಧುಗಳನ್ನಾಗಿ ಮಾಡಾಕ ಅವ್ರು ಹೊಂಟಿಲ್ಲ. ಬದುಕುದು ಬದುಕ್ತೀರಿ, ಚಂದಾಗಿ ಬದುಕ್ರಿ, ಬದುಕುದು ಬದುಕ್ತೀರಿ, ಧರ್ಮ ಒಪ್ಪುವಂಗ್ ಬದುಕ್ರಿ. ಏನಾದ್ರೂ ಮಾಡ್ರಿ, ಭೂಮಿ ಬೇಕಾ ಕೊಳ್ಳ್ರಿ, ರೊಕ್ಕ ರೂಪಾಯಿ ಬೇಕಾ ಗಳಿಸ್ರಿ, ಬೆಳ್ಳಿ ಬಂಗಾರ ಬೇಕಾ ತಗೋರಿ, ಮುಂದೆ ಮದುವೆ ಆಗ್ಬೇಕಾ ಗುರು ಹಿರಿಯರ ಸಮಕ್ಷಮ ಮದುವೆ ಆಗಿ ಆನಂದವಾಗಿ ಸಂಸಾರ ಮಾಡ್ರಿ. ಏನೂ ತಪ್ಪಿಲ್ಲ. ಆದ್ರ ಮೋಸ ಮಾಡಕ್ ಹೋಗ್ಬೇಡ್ರಿ, ಆದ್ರ ಅಪ್ರಾಮಾಣಿಕರಾಗಿ ಬದುಕಾಕ್ ಹೋಗ್ಬೇಡ್ರಿ, ದೊರಡೆಕೋರ್ರಾಗಬೇಡ್ರಿ, ಕಳ್ಳರಾಗಬೇಡ್ರಿ, ಆಶ್ಬುರುಕರಾಗಬೇಡ್ರಿ, ಮತ್ತ ಲಂಚ ವಂಚನೆ ಮಾಡಬೇಡ್ರಿ. ಇಂಥ ಮಾತುಗಳನ್ನು ಶರಣರು ಹೇಳ್ತಾ ಬಂದಿರುವಂತಹದ್ದದ. ಹಂಗಾಗಿ ಏನಪ್ಪಾ ಅಂತಂದ್ರೆ ನಾವಿವತ್ತ ಇದಕ್ಕೆ ಲಕ್ಕಮ್ಮ ಶರಣರನ್ನ, ಮಾರಯ್ಯ ಶರಣರನ್ನ ನೋಡ್ಕೋತ ಬಂದೇವಿ. ಇವತ್ತ ಚಂದೈನವ್ರದ್ದು ಏನ್ ಜೀವನ ನೋಡಾತೀವಿ, ಅದು ಕೂಡ ಹಂಗ ಅದ ರೀ. ರೊಕ್ಕ ರೂಪಾಯಿ ಬಗ್ಗೆ ಅಂತ ಬಂದಾಗ ನಿನ್ನೆ ನೋಡಿದ್ವಲ್ಲ, ಲಕ್ಕಮ್ಮ ಎಷ್ಟು ಚಂದ ಹೇಳಿದ್ರು. ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧ. ಮತ್ತೆ ದುಡಿಯಂಗಿಲ್ಲ ಅಂದ್ರ ಮತ್ ಹೆಂಗ್ ಸಿಗ್ತಾಳಾಕಿ? ಮನಶುದ್ಧ ಇಲ್ಲ ಅಂದ್ರ ನಮ್ಮಂತೆ ಹೆಂಗ್ ಉಳಿತಾಳಾಕಿ? ಅಂತವ್ರು ರಗಡ ಮಂದಿ ನೋಡಿವಲ್ರಿ.
ಮುಂದದು ಕಳ್ಕೊಂಡ್ ಕುಂದ್ರೋದಾಗ್ತದೆ, ಬೇಡ. ಲಕ್ಷ್ಮಿ ನಮ್ಮ ನಿಮ್ಮ ಮನೆಯಾಗ ಕಾಲ್ ಮರ್ಕೊಂಡು ಕುಂದಿರ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ದುಡಿಬೇಕಷ್ಟ, ಮನಸ್ಸು ಸುದ್ದಿಟ್ಕೊಂಡು ದುಡಿಬೇಕು. ದುಡಿತವೆ ದುಡ್ಡಿನ ತಾಯಿ ಅಂದಾರಂದ ಮೇಲೆ ಮುಗಿತಲ್ಲ. ಎಷ್ಟು ಚಂದ ದುಡಿದ್ರು ನುಲಿಯ ಚಂದೈನವರು ಅಂದ್ರೆ ಲಕ್ಕಮ್ಮ ಹೇಳಿದಂಗ ಕಾಯಕದಲ್ಲಿ ನಿರುತನಾದರೆ ಲಿಂಗ ಪೂಜೆಯಾದರೂ ಮರೆಯಬೇಕು. ಇವ್ರೇನ್ ಮಾಡಿದ್ರತ್ತ, ಹಳದಾಗ ಹೋಗಿದ್ರು, ಅಲ್ಲಿ ಕಲ್ನಾರು ಕೊಯ್ಯಾಕತ್ತಿದ್ರು. ಹಗ್ಗ ಮಾಡಕ್ ತರ್ಬೇಕಲ್ಲ, ಅದನ್ನ ಕೊಯ್ಕೋತ ನಿಂತಾಗ ನೀರೊಳಗ ಅದನ್ನ ಅದ್ದಿ ಏನೇನೋ ಕೆಲಸ ಮಾಡ್ಕೊಂಡು ಬರ್ಬೇಕು. ಅವಾಗ ಏನಾಯ್ತು ಅಂದ್ರೆ ಇವ್ರ ಕೆಲಸದೊಳಗ ಮಗ್ನಾಗ್ಯಾರ. ಇವ್ರ ಕೊಳ್ಳಾಗಿನ ಲಿಂಗ ಜಾರಿ ನೀರಾಗ ಬಿತ್ತತ್ರಿ. ಇವರಿಗೆ ಲಕ್ಷ್ಯ ಇಲ್ಲ, ಕೊರಳಾಗಿಂದ ಜಾರಿ ನೀರಾಗ ಬಿತ್ತು. ಇವರು ಕೆಲಸದೊಳಗ ಮಗ್ನಾಗಿದ್ರು, ಕಾಯಕದೊಳಗ ಮಗ್ನಾಗಿದ್ರು. ಮುಂದೆ ಏನ್ ಮಾಡಿದ್ರ ಅಂದ್ರೆ ಅವ್ರ ಕೆಲಸ ಮುಗಿಯೋಣ ಅವನ್ನೆಲ್ಲ ಕಲ್ನಾರು ಹೊತ್ಕೊಂಡು ಹಳ್ಳ ದಾಟಿ ಹೊಂಟ್ರು. ಹೋಗುವಾಗ ಏನಾತು ಅಂತಂದ್ರೆ ಲಿಂಗಯ್ಯ ಬೆನ್ ಹತ್ತಿದ್ನಂತ್ರಿ. ನನ್ ಬಿಟ್ಟ ಹೊಂಟಲ್ಲ ಅಂತ ಲಿಂಗಯ್ಯ ಬೆನ್ ಹತ್ತಿದ್ನಂತ. ಅವ್ರೇನು ಹೊಳ್ ನೋಡ್ಲಿಲ್ಲ, ಹೊಂಟಿದ್ರು. ನನ್ ಬಿಟ್ಟ ಹೊಂಟಿಯಲ್ಲ, ನಿಲ್ಲು ಚಂದಯ್ಯ ನಿಲ್ಲು ಅಂತ ಲಿಂಗ ಬೇಡಿತಂತ. ಕತಿ ಎಷ್ಟು ಸ್ವಾರಸ್ಯ ನೋಡ್ರಿ. ಅವಾಗ ಮಾರಯ್ಯನವ್ರು ಅಂದ್ರು, ಅಲ್ಲ ನಾನೇನು ನಿನ್ನನ್ನ ಬಿಟ್ಟಿಲ್ಲ, ನೀನೇ ನನ್ನ ಬಿಟ್ಟು ಹೋಗಿ ಅಂದ ಮೇಲೆ ನಾನ್ಯಾಕೆ ನಿನ್ನನ್ನ ತಗೋಬೇಕು, ನಾನ್ಯಾಕೆ ನಿನ್ನನ್ನ ಕಟ್ಕೋಬೇಕು? ಹಾಗಾಗಿ ನನ್ನ ಕಾಯಕದೊಳಗ ನಾ ಇದ್ದಾಗ ನಿನ್ನ ಕಾಯಕ ನೀ ಮಾಡ್ಕೊಂಡು ಸುಮ್ಮಿರಬೇಕಾಗಿತ್ತು, ಬಿದ್ದ್ಯಾಕ ಅಂದ್ರು. ಅವಾಗ ಇಲ್ಲ, ಏನೋ ತಪ್ಪಾಗ್ಯದ, ಕಟ್ಕೊಳಪ್ಪ ನನ್ನನ್ನ, ಹೊಳ್ಳಿ ತಗೊಳಪ್ಪ ನನ್ನನ್ನ, ಎತ್ಕೊಳಪ್ಪ ನನ್ನ ಅಂತ ಲಿಂಗ ಅಂತತ್ತ. ಹಂಗಾಗುದಿಲ್ಲ ಅಂದ್ರಂತವ್ರು ಚಂದಯ್ಯನವ್ರು. ಹಂಗಾಗುದಿಲ್ಲ. ಬೀಳುದು ನಿನ್ನ ಇಚ್ಛ, ಹೊಳ್ಳಿ ಕಟ್ಕೊಳ್ಳೋದು ನನ್ನ ಇಚ್ಛ. ಬೀಳುದು ನಿನ್ನ ಇಚ್ಛಾ ಪ್ರಕಾರ ನೀ ಬಿದ್ದಿ, ಕಟ್ಕೋಬೇಕಾದದ್ ನನ್ನ ಇಚ್ಛಾ, ನಾ ಬೇಕಂದ್ರೆ ಕಟ್ಕೋತನು. ಈಗ ನೀ ಹೇಳಿ ಅಂತ ನಾ ಕಟ್ಕೊಳ್ಳೋದಲ್ಲ ಅಂದ್ರವ್ರು. ಹಂಗ ಮಾಡ್ಬೇಡ ಅಂತ ಅತಗೋತ ಬೆನ್ನ ಹತ್ತಿ ಅಂತ ಲಿಂಗ. ಅವಾಗ ಚಂದಯ್ಯನವರು ಹಿಂಗೆಲ್ಲ ಮಾಡಬೇಡ, ಸಣ್ಣ ನೋಡ್ರಗತ್ತೆ ಹಿಂಗೆಲ್ಲ ಮಾಡಬೇಡ. ನನ್ನ ಕಾಯಕ ನನಗ, ಅದೇ ಪೂಜೆ ನನಗ, ಅದೇ ಸಾಧನ ನನಗ, ಅದೇ ಎಲ್ಲ ನನಗ. ಮತ್ತ ನಿನ್ನ ಕಾಯಕ ಬಿಟ್ಟು ನೀ ಹಿಂಗ್ ಮಾಡ್ಕೊಂಡ ಮೇಲೆ ಮತ್ತ್ಯಾಕ ನಿನ್ನ ಹಂಗು ಅಂದ್ರು. ಇಲ್ಲ, ತಪ್ಪಾಗೆ ತಂದಿನಲ್ಲ, ಇನ್ನೊಮ್ಮೆ ಹಂಗ ಮಾಡೋದಿಲ್ಲ, ಹೊಳಿ ಕಟ್ಟಗೋ ನನ್ನ. ಅಲ್ಲ, ಹೊಳಿ ಕಟ್ಕೊಂಡ ಮೇಲೆ ಇನ್ನೊಮ್ಮೆ ನೀ ಹಿಂಗ ಮಾಡಿದೆ ಅಂದ್ರೆ ಮತ್ತ ಹೇಳೋರು ಯಾರು ಅವಾಗ? ಮತ್ತು ನೀ ಹಿಂಗ ಮಾಡ್ತಿ. ಅದಕ್ಕ ಸಾಕ್ಷಿ ಯಾರಾದ್ರೂ ಇದ್ರೆ ನಡಬರ್ಕೊಬ್ಬರನ್ನ ಸಾಕ್ಷಿ ಇಟ್ಟಕೊಂಡೆ ನಿನ್ನ ಕಟ್ಕೋತೀನಿ, ಇಲ್ಲಿ ಕರೆ ಇಲ್ಲ ಅಂದ್ರತ್ತ ಚಂದಯ್ಯನವ್ರು. ಅವಾಗ ಲಿಂಗಪ್ಪ ಹುಡುಕ್ಯಾಡಿದ, ಸಾಕ್ಷಿ ಯಾರದಾರ ಇಲ್ಲಿ ಅಂತೇಳಿ. ನಾ ಬಿದ್ದಾಗ ನೋಡಿದವರು ಹೊಳ್ಳಿ ಕಟ್ಕೋತನ ಈ ಚಂದಯ್ಯನಿಗೆ ಕೇಳುವಾಗ ಸಾಕ್ಷಿ ಬೇಕಂತಾರಲ್ಲ, ಯಾರದಾರ ಅಂತ ನೋಡಿದ್ರೆ ಅಲ್ಲೇ ಹಳದಾಗ ಅರಿವಿ ತೊಳೆಯಕತ್ತಿದ್ರು ಮಾಚಯ್ಯನವರು, ಮಡಿವಾಳ ಮಾಚಯ್ಯನವರು. ಅವಾಗ ಲಿಂಗಯ್ಯ ಹೋಗಿ ಬೇಡಿದ್ನಂತ ಮಾಚಯ್ಯನವ್ರ, ದಯಮಾಡಿ ಬರ್ರಿ, ಹಿಂಗ ಆಗ್ಬಿಟ್ಟತಿ ಒಂದ್ ಅವಘಡ. ಅವ್ರು ಕೆಲಸ ಮಾಡಕ್ ಹತ್ತಿದ್ರು, ನಾನ ಜಾರ್ ನೀರಾಗ ಬಿದ್ದೀನಿ, ತಪ್ಪು ನಂದ ಅದ, ಕರೆ ಹೊಳಿ ಕಟ್ಕೋ ಅಂದ್ರೆ ಕಟ್ಕೋವಲ್ರು. ಅವ್ರು ಕಾಡಿ ಬೇಡಿ ಕಣ್ಣೀರ್ ಹಾಕಿದ್ರು, ಕಟ್ಕೋವಲ್ರು. ಸಾಕ್ಷಿ ಯಾರಾದ್ರೂ ಇದ್ರೆ ಕರ್ಕೊಂಡ್ ಬಾ, ಸಾಕ್ಷಿ ಮಾಡಿ ನಿನ್ನ ಕಟ್ಕೋತೀನಿ, ಮತ್ತೊಮ್ಮೆ ನೀ ಹಿಂಗ್ ಮಾಡಬಾರದಲ್ಲ ಅಂತ ಅನ್ನಕತ್ತಾರ. ಬರ್ರಿ ಅಂತ ಮಾಚಯ್ಯನವರನ್ನ ಕರ್ಕೊಂಡ್ ಬಂದಾಗ ಮಾಚಯ್ಯನವ್ರು ಅಂದ್ರು, ಚಂದಯ್ಯನವ್ರ ಹಿಂಗ್ ಮಾಡ್ಬಾರ್ದ್ರಿ, ನೀವು ಲಿಂಗ ಬಿಟ್ಟು ಇರಾಕ್ ಬರ್ತದೆ, ಹಂಗೆಲ್ಲ ಮಾಡ್ಬಾರ್ದ್ರಿ, ಕಟ್ಟಗೊಡ್ರಿ. ಲಿಂಗಯ್ಯನೇ ಎದ್ದು ಬಂದು ಬೇಡಾಕತ್ತಾನ, ಕಾಡಾಕತ್ತಾನ, ಕಣ್ಣೀರ್ ಹಾಕ್ತಾನ ಅಂದ್ರ ಇದೇನ್ರಿ ನೀವು, ಕಟ್ಟಬಿಡ್ರಪ್ಪ ಅಂದ್ರ. ಹಂಗೆಲ್ಲ ಆಗುದಿಲ್ರಿ. ಕಾಯಕದ ಮಹತ್ವ ಏನನ್ನೋದ ಗೊತ್ತಿಲ್ಲ ಲಿಂಗಯ್ಯನಿಗೆ. ನಾನೇನ್ ಮಾಡಾಕತ್ತಿದ್ನಿ? ಕಾಯಕ ಮಾಡಾಕತ್ತಿದ್ನಿ. ಮತ್ತ ಆ ಲಿಂಗಯ್ಯನಿಗೆ ನಾನೇನ್ ಕಮ್ಮಿ ಮಾಡಿದ್ನಿ? ಹೊತ್ತಿಗೆ ಸರಿಯಾಗಿ ಪೂಜಾ ಮಾಡಿದ್ನಿ, ಹೊತ್ತಿಗೆ ಸರಿಯಾಗಿ ಎಡಿ ಹಿಡಿದಿದ್ನಿ, ಹೊತ್ತಿಗೆ ಸರಿಯಾಗಿ ಸ್ಮರಣ ಮಾಡಿದ್ನಿ, ಹೊತ್ತಿಗೆ ಸರಿಯಾಗಿ ನಮಸ್ಕಾರ ಮಾಡಿದ್ನಿ. ಕಾಯಕ ಮಾಡೋಕಿಂತ ಮೊದಲು ಅವಂಗ ನಮಸ್ಕಾರ ಮಾಡಿ ಕಾಯಕ ಮಾಡಕತ್ತಿದ್ನಿ. ಅವಂಗ ಮಾಡುದನ್ನೆಲ್ಲ ಮಾಡೀನಿ ನಾನು. ಅವನಿಗೇನ್ ಕೊರತೆ ಮಾಡೀನಿ ಲಿಂಗ? ಈಗ
ಆದ್ರೂ ಅವ ತನ್ನ ಕಾಯಕ ಮರೆತು ನನ್ನ ಬಿಟ್ಟು ದೂರ ಹೋಗ್ಯಾನಂದ್ರೆ ಮತ್ತೆ ಕಟ್ಕೊಳ್ಳೋದು ಅಂದ್ರೆ ನನಗೇನಿದು ಬರೋಬ್ಬರಿ ಅನಿಸ್ವಲ್ದು, ಅದಕ್ಕೆ ನಾ ಹಿಂಗ್ ಹೇಳಾಕತ್ತೀನಿ. ಇದು ಎಲ್ಲಿ ಹೋತ್ರಿ ಅಂದ್ರೆ ಚರ್ಚಾ ಅನುಭವ ಮಂಟಪಕ್ಕೆ ಹೋತತ್ರಿ. ಇದು ಮಾಚೈನವ್ರ ಮಾತು ಚಂದೈನವ್ರು ಕೇಳಲಿಲ್ಲ. ಇದು ಚರ್ಚಾ ಆಗಬೇಕಂದ್ರ ಅವರು 4 ಮಂದಿ ಮುಂದ್ ಚರ್ಚೆ ಆಗಬೇಕ. ಹೌದೋ ಅಲ್ಲೋ ತೀರ್ಮಾನ ಆಗಬೇಕ. ಲಿಂಗಯ್ಯನ ತಪ್ಪೇನು ನನ್ನ ತಪ್ಪೇನು ಚರ್ಚೆ ಆಗಲಿದು ಅಂತೇಳಿ ಅನುಭವ ಮಂಟಪಕ್ಕೆ ಹೋದಾಗ ಅಲ್ಲಿ ಸುದೀರ್ಘ ಚರ್ಚೆ ಆಗ್ತದಂತ್ರಿ. ಆ ಚರ್ಚೆ ಒಳಗ ಅಲ್ಲಮರು ಬಂದ್ರು, ಬಸವಣ್ಣವ್ರು ಬಂದ್ರು, ಮಾಚಯ್ಯನವರು ಇದ್ರು, ಚನ್ನಬಸವಣ್ಣವರು ಬಂದ್ರು, ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ. ಬಹಳ ಚಂದ ವಚನಗಳದಾವ್ ನೋಡ್ರಿ. ಏನಪ್ಪಾ ಅಂತಂದ್ರ ಅವರ ತಾರು ಕಾಯಕದಿಂದಲೇ ಜೀವನ್ಮುಕ್ತಿ ಅನ್ನುವಂಥ ಮಾತಿದೆ. ಗುರುವಾದರೆಯೂ ಕಾಯಕದಿಂದವೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದವೇ ಶಿಲೆಯ ಕುರುಹ ಹರಿವುದು, ಜಂಗಮವಾದರೂ ಕಾಯಕದಿಂದವೇ ತನ್ನ ವೇಷದ ಪಾಶ ಹರಿವುದು ಅಂತ ಚಂದೈನವರು ಹೇಳಿದರು. ಆಗ ಇದನ್ನು ಎಲ್ಲರೂ ಕೇಳಿಸಿಕೊಂಡ್ರು. ಕೇಳಿಸಿಕೊಂಡಾದ ಮೇಲೆ ಚಂದೈನವರ ಮಾತು ಇನ್ನು ಮುಂದುವರೆದಿತ್ತು. ಕಂದಿಸಿ ಕುಂದಿಸಿ ಬಂಧಿಸಿ ನೋಯಿಸಿ ಕಂಡವರ ಬೇಡಿ ತಂದು ಜಂಗಮಲಿಂಗಕ್ಕೆ ಮಾಡಿದೆನೆಂಬದಂದುಗದ ಮಾಟ ಲಿಂಗ ನೈವೇದ್ಯಕ್ಕೆ ಸಲ್ಲದು. ತನು ಕರೆಗೆ ಮನ ಬಳಲಿ ಬಂದ ತೆರದನುವ ನರಿದು ಸಂದಿಲ್ಲದೆ ಸಂಶಯವಿಲ್ಲದೆ ಜಂಗಮಲಿಂಗಕ್ಕೆ ದಾಸೋಹವ ಮಾಡುವುದೇ ಮಾಟ. ಕಾರೆಯ ಕಾಯಿ ಕಾಡ ಸೊಪ್ಪಾದರೂ ಕಾಯಕದಿಂದ ಬಂದುದು ಲಿಂಗ ಕರ್ಪಿತವಲ್ಲದೆ ದುರಾಸೆಯಿಂದ ಬಂದುದು ಅನರ್ಪಿತ. ಇದು ಕಾರಣ ಸತ್ಯ ಶುದ್ಧ ಕಾಯಕದ ನಿತ್ಯ ದ್ರವ್ಯವಾದರೆ ಚಂದೇಶ್ವರ ಲಿಂಗಕ್ಕೆ ನೈವೇದ್ಯ ಸಂದಿತ್ತು. ಸತ್ಯ ಶುದ್ಧ ಕಾಯಕದಿಂದ ಬಂದ ದ್ರವ್ಯದಲ್ಲಿ ಚಿತ್ತ ವಿಚ್ಛಂದವಾಗದಿರಬೇಕು. ನೇಮದ ಕೂಲಿ ಎಂದಿನ ನಿತ್ಯ ನೇಮದಲ್ಲಿ ಸಂದಿರಬೇಕು. ನೇಮದ ಕೂಲಿಯ ಬಿಟ್ಟು ಹೇಮದಾಸೆಗೆ ಕಾಮಿಸಿ ದ್ರವ್ಯವ ಹಿಡಿದರೆ ತಾ ಮಾಡುವ ಸೇವೆ ನಷ್ಟವಯ್ಯ. ಹಿಂಗ ಕಾಯಕದ ಬಗ್ಗೆ ಹೇಳ್ತಾ ಹೋಗುವಂತ ಹಲವಾರು ವಿಚಾರಗಳನ್ನ ನಾವಿಲ್ಲಿ ನೋಡ್ತೀವಿ. ಅವ್ರೇನಂದ್ರು ಅಂದ್ರೆ ಗುರುವಾದರೆಯು ಕಾಯಕದಿಂದವೇ ಜೀವನ್ಮುಕ್ತಿ, ಲಿಂಗವಾದರೆಯು ಕಾಯಕದಿಂದವೇ ಶಿಲೆಯ ಕುರು ಹರಿವುದು, ಜಂಗಮವಾದರೂ ಕಾಯಕದಿಂದವೇ ತನ್ನ ವೇಷದ ಪಾಶ ಹರಿವುದು ಅಂತ ಹೇಳಿರ್ತಕ್ಕಂಥ ನೋಡ್ರಿ. ಇಲ್ಲಿ ಗುರುನು ಕಾಯಕ ಮಾಡಬೇಕು, ಲಿಂಗನೂ ಕಾಯಕ ಮಾಡಬೇಕು, ಜಂಗಮನೂ ಕಾಯಕ ಮಾಡಬೇಕು ಅಂತೇಳಿ. ಗುರುವಿನ ಕಾಯಕ ಏನು ಅಂತ ಕೇಳಿದರೆ ಉಪದೇಶ ಮಾಡುವುದು ಅಂತ ನಮಗ ನಾವ ಹೇಳ್ಕೊಂಡಿವಿ. ಕೆಲವರು ಅದನ್ನ ಹೇಳ್ಕೊಂಡಾರ. ಆದ್ರೆ ಇನ್ನೂ ಕೆಲವರು ವೈಚಾರಿಕರು ಇವತ್ತೆಲ್ಲ ವಿಚಾರ ಮಾಡುವಂತದ್ದೇನಂದ್ರೆ ಉಪದೇಶ ಮಾಡುವುದು ಹೆಂಗ ಕಾಯಕ ಆಕದ, ಅದಕ್ಕ ಸಾಧನೆಯನ್ನು ಕೂಡ ಅವ್ರು ಮಾಡ್ಬೇಕಲ್ಲ. ಓದಿ ಉಪದೇಶ ಮಾಡದೆ ರೂಢಿ ಆದ್ರೆ ಮತ್ತ ಅದರಿಂದ ಅವರ ಸಾಧನೆ ಏನು? ಸಾಧನೆ ಇಲ್ಲದ ಉಪದೇಶ ಎದಕ್ಕೆ ಬಂತು? ಸಾಧನೆ ಮಾಡಿ ಉಪದೇಶ ಮಾಡಬೇಕು. ಬರೇ ಓದಿ ಉಪದೇಶ ಮಾಡಿದರೆ ಉಪಯೋಗವಿಲ್ಲ. ಪೋಸ್ಟ್ ಮನ್ಕಿ ಮಾಡಿದಂಗ. ಅದಕ್ಕ ಗುರುವಿನ ಕೆಲಸ ಏನಂದ್ರೆ ಓದಬೇಕು, ಸಾಧನ ಮಾಡಬೇಕು, ಸಾಧನೆಯಿಂದ ಬಂದಂತ ಅನುಭವವನ್ನ ಹಂಚಬೇಕು ಅನ್ನುವಂಥದ್ದದ. ಆದ್ರೆ ಗುರು ಅದೀನಿ ಅಂತ ತಿಳ್ಕೊಂಡು ಎಲ್ಲಾನು ಗಿಳಿ ಓದ್ದಂಗ ಓದಿ ಎಲ್ಲಾನು ಉಪದೇಶ ಮಾಡಿಕೋತ ಹೋದ್ರೆ ಹೆಂಗಪ್ಪ? ಗಿಳಿ ಓದಿ ಫಲವೇನು ಅಂದಾರಲ್ಲ, ಅದಕ್ಕೆ ಬರೀ ಉಪದೇಶ ಮಾಡಿ ಫಲವೇನು ಅಂದಾರಲ್ಲ. ಬರೀ ಉಪದೇಶ ಆಗಬಾರದು, ಬರೀ ಓದಿ ಹೇಳೋದಾಗಬಾರದು. ಅನುಭವ ಅನ್ನೋದು ನಮಗ್ ಬರ್ಬೇಕಂದ್ರೆ ಓದನ್ನ ನಾವು ಸಾಧನೆ ಮಾಡಬೇಕು. ಅಂದಾಗ ಗುರುವಿನ ಕಾಯಕ ಪೂರ್ಣ ಆಗ್ತದ. ಬಹಳ ಜನ ಏನ್ ರೂಢಿ ಮಾಡ್ಕೊಂಡ್ಬಿಟ್ಟಿವಿ ಅಂದ್ರೆ ಓದೋದು ಹೇಳೋದು, ಇದು ರೂಢಿಯಾಗಿದೆ. ಚಲೋ ಗುರುಗಳು ಏನ್ ಹೇಳ್ತಾರಂದ್ರೆ ಓದನ್ನು ನಿಲ್ಲಿಸಿ ಅಂತ ಹೇಳ್ತಾರ. ನಮಗೊಮ್ಮೆ ಗುರುಗಳು ಹೇಳಿದರಿ, ನೀ ಎಟ್ಟು ಓದಿಯೋ ಬಿಟ್ಟಿಯೋ ತಮ್ಮ, ಇನ್ನು ಮೇಲೆ ಓದಬೇಡ ಅಂದ್ರ ಅವ್ರು. ಅಂದು ನಾವು ಅಲ್ಲ, ರಗಡ ಪುಸ್ತಕ ಅದಾವು, ಅದ್ರಾಗ ಎಣಿಸಾಡಿದ್ರೆ 10 ಓದಿವ ಇಲ್ಲ ಚಂದಾಗಿ. ನೀವು ನೋಡಿದ್ರೆ ಓದು ಸಾಕು ಅಂತಿರಲ್ಲ, ಹೆಂಗ ಅಂದಿವು? ಬೇಡ ಬೇಡ, ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಇವ್ರ ಅಭಿಪ್ರಾಯ ಹಿಂಗದ, ಅವ್ರ ಅಭಿಪ್ರಾಯ ಹಂಗದ. ಇದನ್ನೆಲ್ಲ ತಲೆ ಹಾಕೊಂಡು ಏನ್ ಮಾಡಾವ? ತರ್ಕ ವಿತರ್ಕಗಳನ್ನ ಮಾಡ್ಕೋತ ಹೋಗುದದ. ಅದರಿಂದ ಏನು ಪ್ರಯೋಜನಪ್ಪ? ಸಾಧನ ಮಾಡು. ಏನು ಓದಿಯಲ್ಲ, ಎಷ್ಟು ಓದಿಯಲ್ಲ ಅದನ್ನ ಸಾಧನ ಮಾಡು.
ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಒಂದು 4 ಮಾತು ಓದಿದ್ದೆ ಸಾಧನೆ ಮಾಡು. ಮುಂದೇನಪ್ಪಾ ಅಂದ್ರೆ 4 ಆಗ್ಲಿಲ್ಲ, 1 ಸಾಧನ ಮಾಡಿದ್ರೆ ಯಾವ ಒಂದು ಸಾಧನೆಯೂ ಕೂಡ ನಿನ್ನನ್ನ ಮುಕ್ತಿಯ ಹಂತಕ್ಕೆ ತಗೊಂಡು ಹೋಗಬಹುದು. ಹುಸಿಯ ನುಡಿಯಲು ಬೇಡ, ಸುಳ್ಳು ಹೇಳಬೇಡ ಅಂತ ಹೇಳ್ಯಾರ. ಯಾರಿಗ್ ಹೇಳ್ಯಾರ? ಉಳ್ದವ್ರಿಗೆಲ್ಲ ಹೇಳ್ಯಾರ್ರಿ, ನನಗಲ್ರಿ ಅಂತ. ಹಿಂಗಲ್ರಿ, ಮತ್ತೆ ಉಪದೇಶ ಮಾಡಾರ ಹಿಂಗ ಮಾಡ್ತಾರ. ಅವ್ರೇನ್ ಮಾಡ್ತಾರಂದ್ರೆ ಓದ್ಕೊಂಡು ಇದನ್ನ ಎಲ್ಲರಿಗೂ ಹೇಳ್ಬಿಡ್ತಾರ, ನೋಡ್ರಪ್ಪ ಎಲ್ಲಾರು ಹಿಂಗ ಮಾಡ್ರಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ, ಇದನ್ನ ಮಾತ್ರ ನನಗ್ ಹೇಳಬೇಡ. ಇದೆಲ್ಲ ನಿಮಗವು, ನನಗ್ ಹೇಳ್ಬೇಡ ಅಂದ್ರೆ. ಹಾಗಾಗಿ ಬಸವಣ್ಣವ್ರು ಹೇಳಿದ್ದು ನಿಮ್ಗೆಲ್ಲರಿಗೂ ಹೇಳಲಿ ಅಂತ ಅಲ್ಲ, ನಾವು ಕೂಡ ತಿಳ್ಕೊಂಡು ನಡೀಲಿ ಅಂತ ಹೇಳ್ಯಾರ ಅವರು. ಒಬ್ರಿಂದ ಒಬ್ರಿಗೆ ಹೇಳ್ಕೊಂತ ಹೋಗ್ಲಿ ಅಂತ ಹೇಳಿಲ್ಲ. ಯಾವ ಶಾಸ್ತ್ರವನ್ನು, ಯಾವ ಪುರಾಣವನ್ನು, ಯಾವ ವೇದಗಳನ್ನು, ಯಾವ ವಚನಗಳನ್ನು ಎದಕ್ ಹೇಳ್ಯಾರ ಅಂದ್ರ, ನೀವು ಓದ್ರಿಪ್ಪ ಮುಂದವ್ರಿಗೆ ಹೇಳ್ರಿಪ್ಪ, ನೀವು ಓದ್ರಿಪ್ಪ ಪ್ರಿಂಟ್ ಮಾಡಿ ಮತ್ತೊಬ್ರಿಗೆ ಕೊಡ್ರಿಪ್ಪ, ಹಿಂಗ್ ಹೇಳಿಲ್ರಿ ಅವರು. ಇದನ್ನ ಓದ್ರಿ, ಇದರಂಗ್ ಬದುಕ್ರಿ, ಉದ್ಧಾರ ಆಗ್ರಿ ಅಂತ ಹೇಳ್ಯಾರ. ಮತ್ತ ನಾವು ಓದಿದಿವೆ ಹೇಳಿದಿವೆ. ಹೇಳೋದ್ರೊಳಗೆ ಒಂದಿಟ್ಟು ಶಾಣೆತನ ರೀ. ನಗಿಸ್ಕೋತ ಹೇಳೋದು, ಆಡ್ಕೋತ ಹೇಳೋದು, ಕತಿ ಹೇಳ್ಕೋತ ಹೇಳೋದು, ಆಮೇಲೆ ಚುಟುಕ್ ಹೇಳ್ಕೋತ ಹೇಳೋದು, ಬೇರೆ ಬೇರೆ ಉದಾಹರಣೆ ಕೊಟ್ಟಕೋತ ಹೇಳೋದು, ಇದರಾಗ ಜಾಣರಾಗಬಹುದು. ನಾವು ಹೇಳೋದ್ರೊಳಗೆ ಜಾಣರಾಗಬಹುದು. ಆದ್ರೆ ಸಾಧನೆ ಇಲ್ಲ ಅಂದ್ರೆ ಆ ಗುರುವಿನ ಕಾಯಕ ಪೂರ್ಣ ಆಗುವುದಿಲ್ಲ ಅಂತೇಳಿ. ಗುರುವಾದಡೆಯೂ ಕಾಯಕದಿಂದಲೇ ಜೀವನ್ಮುಕ್ತಿ. ಬರೀ ಹೇಳುವುದನ್ನೇ ಮಾಡಿದರೆ ಅದು ಕಾಯಕ ಆಗುವುದಿಲ್ಲ ಅಂತ ಹೇಳಿ. ಎಷ್ಟೋ ಜನ ಚಂದ ಮಾತಾಡೋದನ್ನು ಕಲ್ಕೊಂಡು ಚಂದ ಇಸ್ಕೊಳ್ತಾರ. ನಾ ಎಷ್ಟು ಮಂದಿ ಕೂಡ್ಸಿನ ಗೊತ್ತಿಲ್ಲ, ನಾ ಎಷ್ಟು ಪ್ರಸಿದ್ಧ ಆಗಿನ ಗೊತ್ತಿಲ್ಲ, ನಾ ಎಂತ ಭಾಷಣಕಾರ ಗೊತ್ತೈತಿಲ್ಲ ಅಂತ ಅದರ ಮೇಲೆ ರೊಕ್ಕ ಇಸ್ಕೊಳ್ಳುವಂತದ್ದು ರೂಢಿ ಮಾಡಿದ್ರೆ ಇದೊಂದು ಕೂಲಿ ಆತಲ್ಲ, ಇದೊಂದು ಉದ್ಯೋಗವಾತಲ್ಲ. ಮತ್ತೆ ಕಾಲೇಜಿನಾಗ ಪ್ರೊಫೆಸರ್ ಮಾಡಿದ ಕೆಲಸವನ್ನೇ ನೀ ಇಲ್ಲಿ ಮಾಡಿದಂಗ ಆತಲ್ಲ. ಇನ್ನೂ ಅವ್ರು ಬೇಕಪ್ಪ, ನೀ ಬೇಡಾದೆಲ್ಲ. ಅದಕ್ಕೆ ಏನಪ್ಪಾ ಅಂದ್ರೆ ಗುರು ಪ್ರೊಫೆಸರ್ ಅಲ್ಲ, ಗುರು ಉಪಾಧ್ಯಾಯ ಅಲ್ಲ, ಗುರು ಪ್ರಾಧ್ಯಾಪಕ ಅಲ್ಲ, ಗುರು ಟೀಚರ್ ಅಲ್ಲ. ಗುರು ಏನಪ್ಪಾ ಅಂದ್ರೆ ಆತ ಸಾಧನೆ ಮಾಡಿಕೊಳ್ತಾನೆ, ತನ್ನ ಅನುಭವವನ್ನು ಹಂಚಿಕೊಳ್ತಾ ಹೋಗುವವ, ತನ್ನೊಡನೆ ಎಲ್ಲರನ್ನು ಕರ್ಕೊಂಡು ಹೋಗುವವ, ಮುಕ್ತಿ ಪಥಕ್ಕೆ ತಂದು ನಿಲ್ಲಿಸುವವ, ನಮ್ಮನ್ನೇನಪ್ಪಾ ಅಂದ್ರೆ ಅಡಿಗಡಿಗೆ ತಿದ್ದುವವ, ತನ್ನನ್ನ ತಿದ್ದಿಕೊಳ್ಳುವುದ್ರ ಜೊತೆಗೆ ನಮ್ಮನ್ನ, ತಾನು ಉದ್ಧಾರ ಆಗುವುದ್ರ ಜೊತೆಗೆ ನಮ್ಮನ್ನು ಉದ್ಧಾರ ಮಾಡುವಂತ ಶಕ್ತಿ ಇರೋವಂಗ ಗುರು ಅಂತ ಕರೀತಾರ. ಆದ್ರ ಸ್ವರೂಪಗಳು ಬದಲಾಗ್ಯಾವ, ಈಗೆಲ್ಲ ಇರ್ಲಿ. ಲಿಂಗವಾದರೆಯು ಶಿಲೆಯ ಕುರು ಹರಿಯುವುದು. ಅದೇನಪ್ಪಾ ಅಂತ ಕೇಳಿದ್ರೆ, ಲಿಂಗವಾದರೆಯು ಕಾಯಕದಿಂದವೇ ಶಿಲೆಯ ಕುರು ಹರಿಯುವುದು. ಏನಪ್ಪಾ ಅಂದ್ರೆ ಲಿಂಗ ಅಂದು ಕೊಳ್ಳೆ ಒಂದು ಶಿಲೆ. ಕಲ್ಲಿನಿಂದ ಮಾಡಿರಬಹುದು, ಅರ್ಕದಿಂದ ಮಾಡಿರಬಹುದು, ವನಸ್ಪತಿಯಿಂದ ಮಾಡಿರಬಹುದು, ಏನಾಗಲಿ ಅದೊಂದು ಜಡವಸ್ತು. ಲಿಂಗ ಅದು ಜಡವಸ್ತುವೇ. ಬರೀ ಗುಡಿಯಲ್ಲಿರುವ ದೇವರಲ್ಲ, ದೇವರ ಮೂರ್ತಿಗಳಷ್ಟೇ ಜಡ ಅಲ್ಲ, ಲಿಂಗವೂ ಕೂಡ ಹಾಗೆ ಅಲ್ಲೇನು, ಅದು ಕೂಡ ಜಡವೇ. ಆದ್ರೆ ಅದರ ಜಡತ್ವ ಯಾವಾಗ ಅಳಿತದ ಅಂದ್ರೆ ಸಾಧನೆ ಮಾಡ್ತಾ ಬಂದಾಗ. ಗುಡಿ ಒಳಗೆ ಇರುವ ಮೂರ್ತಿಯನ್ನ ನೋಡಿ ಆನಂದಿಸದಿದ್ರೆ, ನಾವು ಅದನ್ನು ಅನುಭವಿಸದೇ ಇದ್ರೆ, ಅದನ್ನ ನಾವು ನಮ್ಮ ಮನದೊಳಗೆ ಇಳಿಸಿಕೊಳ್ಳದೆ ಇದ್ರೆ, ಆ ನೋಡುವ ದೇವರನ್ನ ಮನದೊಳಗೆ ಕಾಣದೆ ಇದ್ರೆ, ಮನದೊಳಗೆ ಆತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳದೆ ಇದ್ರೆ, ಮನ ಅಳಿದು ಆತ್ಮ ಅವನೇ ಅಂತ ತಿಳಿದೇ ಇದ್ರೆ ಅದು ಕೂಡ ವ್ಯರ್ಥವೇ. ಹಾಗೆ ಲಿಂಗ ಕೂಡ ವ್ಯರ್ಥವೇ. ಸಾಧನೆ ಮಾಡ್ಲಾರ್ದ ಆ ಲಿಂಗ ಅದು ಕೂಡ ಶಿಲೆಯಾಗಿ ಉಳಿತದ. ಅದಕ್ಕೆ ಇಲ್ಲಿ ಹೇಳಿದ್ರು, ಲಿಂಗವಾದರೆಯು ಕಾಯಕದಿಂದಲೇ ಶಿಲೆಯ ಕುರುಹು ಹರಿಯುವುದು ಅಂತ ಹೇಳ್ತಾ ಬರ್ತಾರೆ. ಮುಂದೆ ಏನಪ್ಪಾ ಅಂದ್ರೆ ಜಂಗಮವಾದರೆಯು ಕಾಯಕದಿಂದವೇ ತನ್ನ ವೇಷದ ಪಾಶ ಹರಿಯುವುದು. ಜಂಗಮ ಆದ್ರೂ ಕೂಡ ಏನಪ್ಪಾ ಅಂತಂದ್ರೆ ಆತ ಏನ್ ಮಾಡಬೇಕು, ಆತನೂ ಕೂಡ ಸಾಧನೆಯನ್ನ ಮಾಡಬೇಕು. ಆತನು ತನ್ನ ಸಾಧನಾ ಶಕ್ತಿಯನ್ನ ಸಮಾಜ ಉದ್ಧಾರಕ್ಕಾಗಿ ಹಂಚಬೇಕು. ಬರೀ ಸಿದ್ಧಾಂಟಿ ಮಾಡ್ಕೋತ ಹೋಗುವುದಲ್ಲ, ಕಣಕಟ್ಟು ಮಾಡ್ಕೋತ ಹೋಗುವುದಲ್ಲ, ಜಾದು ತೋರಿಸುವಂತ ಹೋಗುವುದಲ್ಲ, ತನ್ನ ಆತ್ಮ ಕಲ್ಯಾಣ ಮಾಡ್ಕೋಬೇಕಲ್ಲ. ಆತ್ಮ ಕಲ್ಯಾಣ ಅನ್ನೋದು ಸಿದ್ಧಿಗಿಂತಲೂ ದೊಡ್ಡದದ.
ಸಿದ್ಧಿ ಯಾರಿಗಾದ್ರೂ ಆಗಬಹುದು, ನಮಗ ನಿಮಗ ಒಂದೊಂದು ಸಿದ್ಧಿ ಆಗಿರ್ತಾವ. ಒಬ್ಬರಿಗೆ ಸೇವಾ ಮಾಡೋ ಸಿದ್ಧಿ ಆಗಿರ್ತದೆ. ಏನಂದ್ರೆ ಓಡಾಡಿ ಮಕ್ಕಳಂಗ್ ಮಾಡ್ತಿರ್ತಾರೆ, ವಯಸ್ಸು 60 70, ಆದ್ರೆ ಮಕ್ಕಳಂಗ ಅವ್ರು ಕೆಲಸ ಮಾಡ್ತಿರ್ತಾರೆ. ಕೆಲಸ ಅಂತ ಮಾಡ್ತಿರಂಗಿಲ್ಲ, ಸೇವಾ ಅಂತ ಮಾಡ್ತಾರೆ. ಅದು ಅವರಿಗೆ ಒಲದದ. ಕೆಲವರಿಗೆ ಚಿತ್ರಕಲೆ ಒಲದದ, ಕೆಲವರಿಗೆ ಸಂಗೀತ ಒಲದದ, ಅದು ಸಿದ್ಧಿಗಳ್ರಿ, ಅವೆಲ್ಲ ಸಿದ್ಧಿಗಳೇ. ಕೆಲವರಿಗೆ ಭಾಷಣ ಕಲೆ ಒಲದದ, ಕೆಲವರಿಗೆ ಒಳ್ಳೆ ಬರೆಯೋದು ಕಲೆ ಒಲದದ. ಇನ್ಯಾರಿಗೋ ಏನಪ್ಪಾ ಅಂದ್ರೆ ಅಡಿಗೆ ಮಾಡೋದು ಎಷ್ಟು ರಸವತ್ತಾಗಿ ರುಚಿಕಟ್ಟಾಗಿ ಅಡಿಗೆ ಮಾಡ್ತಾರೆ ಅಂದ್ರೆ ಏನಿದ್ರು ಇಲ್ದಿದ್ರು ಅಷ್ಟು ರುಚಿ ಮಾಡ್ತಾರೆ. ಅದು ಅವರ ಸಿದ್ಧಿ, ಅದು ಅವರಿಗಾದ ಸಿದ್ಧಿ ಅದು. ಇನ್ನು ಕೆಲವರು ಏನು ಮೇಕಪ್ ಮಾಡ್ಕೊಳಂಗಿಲ್ಲ, ಬಹಳ ಚಂದ ವಯಸ್ಸು ಇಳಿ ವಯಸ್ಸಿಗೆ ಬಂದರೂ ಕೂಡ ಅಷ್ಟು ಚಂದ ಕಾಣ್ತಾರ. ಅದು ಅವರಿಗೆ ಒಲಿದ ಸಿದ್ಧಿ, ಅದು ಅವರಿಗಾದ ಸಿದ್ಧಿ ಅದು. ಹಾಗಾಗಿ ಯಾರ್ಯಾರಿಗೆ ಯಾವ ಸಿದ್ಧಿಗಳಾಗತ್ತಾವೋ ಗೊತ್ತಿಲ್ಲ. ಆದ್ರೆ ಇಂಥ ಸಿದ್ಧಿ ಹೆಂಗ ದೊಡ್ಡ ಸಿದ್ಧಿ ಏನಂದ್ರೆ ಇಲ್ಲದನ್ನ ತಂದು ಕೊಡೋದು. ಮೊನ್ನೆ ಹೇಳಿದಿವಲ್ಲ, ರುದ್ರಾಕ್ಷಿ ಕೊಟ್ರು, ಕುಂಕುಮ ಕೊಟ್ರು, ವಿಭೂತಿ ಕೊಟ್ರು, ಇನ್ನೂ ದೊಡ್ಡ ದೊಡ್ಡ ಕೊಡ್ತಾರೆ, ಬೆಳ್ಳಿ ಬಂಗಾರ ಕೊಡುವಂತವ್ರು ಅದಾರ, ಇರ್ಲಿ. ಆದ್ರೆ ಸಿದ್ಧಿಗಳಿಗಿಂತಲೂ ಮೋಕ್ಷ ಬಹಳ ದೊಡ್ಡದು. ಸಿದ್ಧಿಗಳಲ್ಲಿ ಮೈ ಮರಿಬಾರದು ಅನ್ನುವಂತ ಮಾತದೆ. ಆದ್ರೆ ಜಂಗಮ ಅಂದ್ರೆ ಯೋಗಿ ಅಂದ್ರೆ ತಪಸ್ವಿ ಅಂದ್ರೆ ಸಿದ್ಧಿ ಪುರುಷ, ಆತ ಸಿದ್ಧಿಯೊಳಗನ ಮೈ ಮರಿಬಾರದು. ಯಾರಿಗೋ ಒಬ್ಬರಿಗೆ ಸಿದ್ಧಿ ಆಯ್ತು, ಅವರು ಜನಸಂಘದಿಂದ ದೂರಿದ್ದು ಸಾಧನೆ ಮಾಡಿ ಸಿದ್ಧಿ ಪಡ್ಕೊಂಡಿದ್ರು, ಅಡವ್ಯಾಗ ಇದ್ರು, ಗೆಡ್ಡೆ ಗೆಣಸ್ ತಿನ್ಕೊಂಡಿದ್ರು. ಯಾರೋ ಒಬ್ಬಾತ ದಟ್ಟ ಹೇಳ್ಕೊಂಡ, ನನ್ನ ಮನಿ ಜವಾಬ್ದಾರಿ ನನ್ ಮ್ಯಾಗ ಐತ್ರಿಪ್ಪ, ನಾನು ಒಬ್ನ ದುಡಿಬೇಕ್ರಿಪ್ಪ, ನನ್ನ ದುಡಿಮೆಗೆ ಒಂದು ಆಸರ ಅಂದ್ರೆ ಎಮ್ಮೆಪ್ಪ, ಎಮ್ಮೆ ಕಳೆದೋಗ್ಯದ, ಇವತ್ತು ಕೈಗರ್ಚಿಗೆ ಏನು ಇಲ್ದಂಗ, ಮನಿ ಬಾಳೆ ನಡೆಯುವುದು ಹೆಂಗ, ಅದಕ್ಕೆ ಹಿಂಗೆಲ್ಲ ಗೋಳ್ ಹೇಳ್ಕೊಂಡ. ಅಯ್ಯೋ ಪಾಪ ಅಂತ ಆ ಸಿದ್ಧಿ ಪುರುಷ ಏನ್ ಮಾಡಿದ, ಪೂಜೆ ಮಾಡ್ಕೊತ ಹೋಗಿ ನಿನಗ್ ಚಲೋ ಆಕತ್ತ. ಇವ ನಂಬಿದ, ಅದನ್ನ ತಗೊಂಡು ಬಂದ, ಭಕ್ತಿಯಿಂದ ಜಗಲಿ ಮ್ಯಾಗಿಟ್ಟು ದಿನ ಪೂಜೆ ಮಾಡಿದ. ಏನಾತಂದ್ರ ಹೋದ ಎಮ್ಮೆ ಕಳೆದ ಎಮ್ಮೆ ಹೊಳಿ ಬಂತು, ಮತ್ತ 4-6 ಎಮ್ಮೆ ಕಟ್ಟುವಂಗ ಶಕ್ತಿ ಬಂತ ಅವಂಗ. ಹಾಲು ಹೈನ ಹೆಚ್ಚಾತು, ದುಡಿಮೆ ಚಲೋ ದುಡಿಮೆ ಹಾಕಾಯ್ತು, ರೊಕ್ಕ ಗಳಿಸಾಕತ್ತ, ಮನಿಯೊಟ್ಟು ಇಂಬಗಿ ಮಾಡ್ಕೊಂಡ, ಚಂದಗಿ ಮಾಡ್ಕೊಂಡ, ಮತ್ತ ತಾವು ಉಣ್ಣೋದ್ರ ಜೋಡಿ ದಿನ 4 ಮಂದಿ ಕರೆದು ಉಣಸಾಕತ್ತ. ಮುಂದೆ ಎಂತ ಶಕ್ತಿ ಬಂತಂದ್ರೆ ದಿನ 100 ಮಂದಿ ಉಣಸೋ ಶಕ್ತಿ ಬಂತ ಅವಂಗ. ನೋಡಿದವ್ರಂದ್ರು ಹಿಂಗ ತಿಂಗಳ ಪತ್ನಿಯಾಗಿ ಚಲೋ ಆದ್ನಲ್ಲ, ಇವಂಗೇನು ಎಲ್ಲಿ ನಿಧಿ ಹತ್ತಿದ, ಎಲ್ಲಿ ಹಣ ಸಿಕ್ಕದ, ಎಲ್ಲಿ ಸಂಪತ್ ಸಿಕ್ಕದ, ಏನ್ ಇವಂಗ ಚಮತ್ಕಾರ ಒಲದದ ಅಂತ ವಿಚಾರ ಮಾಡಿದ. ಅವಾಗ ಎಲ್ಲರೂ ಕೇಳಿದ್ರ ಆತ್ಮೀಯತೆಯಿಂದ. ಅವಾಗ ಕೆಲವ್ರ ಮುಂದೆ ಹೇಳಿದ, ಹಿಂಗಾಗಿತ್ತು, ಒಬ್ಬ ಸಾಧು ಹಿಂಗ ನನಗೆ ಒಂದು ಕೂದಲ ಕೊಟ್ಟಿದ್ದ, ಪೂಜೆ ಮಾಡ್ಕೊತ ಹೋಗಂದ, ನನಗ್ ಬಹಳ ಚಲೋ ಆಗೈತಿ, ಅವರಿಂದ ನನಗ್ ಚಲೋ ಆಗೈತಿ ಅಂದ. ಮರುದಿನ ಏನಾಯ್ತು ಅಂದ್ರೆ ಎಲ್ಲಾರು ಹುಡಿಕೊಂಡು ಹೊಂಟ್ರ ಅಡವಿನ. ಅವಾಗ ಏನಾಯ್ತು ಅಂದ್ರೆ ಎಲ್ಲರೂ ಸಾಲ್ಗಟ್ಟಿದ್ರನ್ನ, ಗೊತ್ತಾದವ್ರು 4 ಮಂದಿ ಹೋದ್ರು ಹೋಗಿ ಬರಾಕತ್ತಾರ. ಎಲ್ಲರೂ ಚಲೋ ಇವ್ರು ಚಲೋ ಆದ್ರ, ಅವ್ರು ಚಲೋ ಆದ್ರ, ಊರ ಕಿತ್ ಹೊಂಟತ್ರಿ. ಪಾಳೆ ಹಚ್ಚಿದ್ರೆಲ್ಲ. ಅಲ್ಲೇನಾತು ಅಂದ್ರೆ ಪಾಳೆ ಹಚ್ಚಿ ಎಲ್ಲಾರು ಕೂದಲ ಇಸ್ಕೊಂಡ್ ಬರಾಕ್ ನಿಂತ್ರ, ಮೊದಲು ಯಾರು ಇಸ್ಕೊಂಡ್ ಬಂದಿದ್ರಲ್ಲ ಅವ ಬಾಳ ದಿನ ಆಗೈತ್ ನೋಡೋನ್ ಗುರುಗಳನ್ನಂತ ಹೋದ್ರೆ ಗುರುಗಳು ಗೊತ್ತ ಹತ್ಲಿಲ್ಲತ್ತ. ಎಲ್ಲಾ ಗಡ್ಡನ್ ಹೋಗ್ಯಾವ, ತಲೆ ಮ್ಯಾಗಿನ ಕೂದಲು ಹೋಗ್ಯಾವ, ಎಲ್ಲಾ ಕಿತ್ಕೊಂಡ್ ಕೂತಾರ. ಅಟ್ಟ ಅಲ್ಲ, ಅವ್ರ ಸಿದ್ಧಿ ಸಹಿತ ಹೋಗಿತ್ತಂತ. ತಲೆ ಮ್ಯಾಗಿನ ಕೂದಲು ಅಟ್ಟ ಅಲ್ಲ, ಸಿದ್ಧಿ ಸಹಿತ ಏನ್ ಅವ್ರಿಗೆ ಶಕ್ತಿ ಇತ್ತು ಅದು ಹೋಗಿತ್ತಂತ. ಅಂದ್ರ ಜಂಗಮವಾದರೆಯು ಏನ್ ಮಾಡ್ಬೇಕ್ರಿ ಅಂತಂದ್ರ ಅವರು ಕೂಡ ಕಾಯಕ ಮಾಡ್ಬೇಕಾಗ್ತದ, ವೇಷದ ಪಾಶ ಹರ್ಕೋಬೇಕಾಗ್ತದ. ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು. ಆದ್ರೆ ಬಹಳ ಜನ ಏನ್ ಮಾಡ್ತೀವಂದ್ರೆ, ಆತ ಸ್ವಾಮಿಗಳಾಗ್ಯವಂದ್ರೆ ಮುಗೀತ್, ನಾವು ಗ್ರೇಟ್, ನಾವು ಬಹಳ ದೊಡ್ಡವರು, ಹಿಂಗ ತಪ್ಪು ತಿಳ್ಕೊಳ್ಳೋದು. ಬಹಳ ಜನ ಅಹಂಕಾರಕ್ಕೆ ಒಳಗಾಗಿ ಬಿಡುತ್ತಾರೆ. ಏನೋ ನಾವಿನ್ನೂ ಸಾಧನೆ ಮಾಡ್ಬೇಕು ಅನ್ಕೊಳ್ಳಲ್ಲ, ಸರಳವಾಗಿರ್ಬೇಕು ಅನ್ಕೊಳ್ಳಲ್ಲ, ಸೇವಾ ಮಾಡ್ಬೇಕು ಅನ್ನಂಗಿಲ್ಲ. ಅಯ್ಯೋ ಮುಟ್ಟಿ ಬಗ್ಗಿ ಸೇವಾ ಮಾಡೋದಂತೂ ದೂರೇ ಉಳಿತು. 4 ಮಂದಿ ಆತ್ಮೀಯರು ಸಿಕ್ಕರು ಅಂದ್ರ, 4 ಮಂದಿ ನಮಸ್ಕಾರ ಮಾಡೋರು ಸಿಕ್ಕರು ಅಂದ್ರ, 4 ಮಂದಿ ಹೌದನ್ನೋರು ಸಿಕ್ಕರೆ ಮುಗದೇ ಹೋಯ್ತು. ಸೇವಾ ಮಾಡಂಗಿಲ್ಲ, ಏನಿಲ್ಲ. ಸೇವಾ 4 ಮಂದಿ ಅವರಿಗೆ ಸೇವಾಕ್ ಬೇಕಾದ. ಮತ್ತೇನ್ ಅನ್ನೋದಂದ್ರೆ ಸಮಾಜ ಸೇವಾ ದೀಕ್ಷಾ ತಗೋತೀವಿ ಅಂತ ಹೇಳುದು. 4 ಮಂದಿ ಸೇವಾಕ್ ನಾವ ಇಟ್ಕೊಂಡ್ ಕುಂದ್ರೋದಾದ್ರೆ ಏನ್ ಅರ್ಥ ಹೇಳ್ರಿ? ಜಂಗಮ ಆದರೆಯು ಯಾವಾಗ ನಮಗ ಶಕ್ತಿ ಬರ್ತದ ಅಂದ್ರೆ ಸೇವಾ ಮಾಡಿದ್ರೆ ಬರ್ತದೆ. ಏನ ಸೇವಾ ಯಾವ್ದಾದ್ರೂ ಇರಬಹುದು. ಅದ್ರಾಗ ಏನ್ ಮಾಡ್ಬಿಡ್ತಾರ ಭಾವುಕ ಭಕ್ತರು, ಕಸ ಹೊಡ್ಯಾಕ ಅಯ್ಯೋ ಅಪ್ಪ ನೀವ್ಯಾಕೆ ಹೊಡಿತೀರಿ, ಸಗಣಿತ ಅಯ್ಯೋ ಅಪ್ಪ ನೀವ್ಯಾಕೆ ತೆಗಿತೀರಿ, ಹಿಂಗ ಅನ್ಬಾರ್ದ್ರಿ.
ಮನ್ಯಾಗೂ ಹಿಂಗ ಮಾಡ್ತೀರಿ ನೀವು. ಹುಡುಗರು ಉಂಡು ತಾಟ ತೆಗೆದಿಡ್ತೀವಂತಿರ್ತಾವ್, ತೊಳಿತೀವಂತಿರ್ತಾವ. ಬೇಡ, ನೀ ಓದ್ಕೋ ಹೋಗು. ಕಸ ಹೊಡಿತೀವಂತ, ನೀ ಏನ್ ಮಾಡ್ತೀವಿ, ಅಭ್ಯಾಸ ದೊಡ್ಡದು ನಿಂದು, ಓದೋ ಮಾಡೋ. ಏನೇನು ಹಚ್ಚುವುದಿಲ್ಲ. ನಾಳೆ ನೀವು ಏನಪ್ಪಾ ಅಂದ್ರೆ ನೀವೋ ಬೈತೀರ ಅವ್ರನ್ನ. ನಿಮಗೇನೋ ಆರಾಮಿಲ್ದಾಗ, ತ್ರಾಸ ಆದಾಗ ಅವೇನು ಮಾಡುದಿಲ್ಲಲ್ಲ, ಏನೇನು ಮಾಡುದಿಲ್ರಿ. ನಮ್ ಹುಡುಗರು ಏನಪ್ಪಾ ಅಂದ್ರೆ, ಯಪ್ಪ ಆರಾಮದಿ ಇಲ್ಬೇ ಅಂತ ಸಹಿತ ಕೇಳುದಿಲ್ಲ. ಮಕ್ಕೊಂಡ್ರೆ ಚಾರ ಮಾಡ್ಲೇನಬೇ, ತಂದರ ಕೊಡ್ಲೇನಬೇ ಅಂತ ಕೇಳೋದಿಲ್ಲ. ಹೆಂಗದಿ ಅಂತ ನೋಡುದಿಲ್ಲ. ಕಸಾರ ಹೊಡಿಬೇಕಲ್ರಿ, ಇಲ್ಲ ನೋಡ್ರಿ 2 ದಿನದ ಬಾಂಡೆ ಹಂಗ ಬಿದ್ದಾವ್, ನಾನ ತೊಳಿಬೇಕೀಗ ಎದ್ದ ಮೇಲೆ. ಯಾಕಂದ್ರ ನೀವ್ ಹಿಂಗ್ ಮಾಡಿರ್ತೀರಿ. ಹಿಂಗ್ ಒಟ್ಟ ಮಾಡಬಾರ್ದು. ಕೆಲಸ ಮಾಡುವಾಗ ಯಾರನ್ನು ಬಿಡಿಸ್ಬೇಡ್ರಿ, ಎಲ್ಲರೂ ಮಾಡ್ಬೇಕ್ರಿ. ನೋಡ್ತೀವಿ ನಾವೆಲ್ಲ ಜಗದ್ಗುರುಗಳಾದಿಯಾಗಿ ಎಂತೆಂತ ಕೆಲಸ ಮಾಡ್ಯಾರ ಅಂದ ಅತಣಿ ಶಿವೆಗಳು ನೋಡ್ರಿ. ಕತಿ ಒಬ್ರದಲ್ರಿ, ಎಲ್ಲಾರ್ದು ಹೇಳ್ತಾ ಹೋಗು. ಸಿದ್ಧಾರೂಢ ಅಜ್ಜ, ಅತಣಿ ಅಜ್ಜ, ಎಂತೆಂತವ್ರ ಕಥೆಯನ್ನು ನೋಡ್ತೀವಿ. ಸೇವಾ ತಮ್ ತಾವೇ ಬ್ರಹ್ಮಾನಂದ ಅಜ್ಜ ಅವರ ಮಾಡ್ಕೋತಿದ್ದದ್ದು, ಯಾರೊಬ್ಬರನು ಇಲ್ಲ. ನಾವ್ ಹೇಳ್ತೀವಿ ಕರೆ, ನಾವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಹೆಂಗ? ನಮ್ ಕೆಲ್ಸ ನಾವ್ ಮಾಡ್ಕೋಬೇಕು. ನಮ್ ಕೆಲಸ ಇನ್ನೊಬ್ರಿಗೆ ಹಚ್ತೀವಿ ಅಂತಂದ್ರ ಕರ್ಮ ನಾವ ಕಟ್ಕೋತೀವಿ. ಸಾಧನೆ ಇಲ್ಲದ ನಮಸ್ಕಾರ ಮಾಡಿಸ್ಕೋತೀವಿ ಅಂದ್ರೆ ಅವ್ರ ಕರ್ಮ ನಾವ ತಗೊಳಕತ್ತೀವಿ. ನೋಡ್ರಿ, ಕರ್ಮ ಗಂಟ್ ಹಾಕೊಳಕತ್ತೀವಿ ನಾವು ಬರೇ ಏನಪ್ಪಾ ಅಂದ್ರೆ ಸಾಧುಗಳಾದ್ವಿ, ಸನ್ಯಾಸಿಗಳಾದ್ವಿ, ನಾವು ಜಂಗಮರಾದ್ವಿ ಅಂತ ಹೇಳಿ ನಾವು ನಮ್ಮ ಕಾಯಕ ಬಿಟ್ಟಿವಿ ಅಂದ್ರೆ ಹಂಗ್ ಮಾಡ್ಬಾರ್ದು. ನಮ್ಮದು ಕರ್ಮ ಇರ್ತದ್ರಿ, ನಾವು ಕರ್ಮ ಕಳ್ಕೋಬೇಕು. ಬರೇ ಮದುವೆ ಆಗಿಲ್ಲ ಅಂದ ಮಾತ್ರಕ್ಕೆ ಕರ್ಮ ಇಲ್ಲ ಅನ್ನಕ್ ಬರೋದಿಲ್ಲ. ಬರೇ ಮದುವೆ ಆಗಿಲ್ಲ ಅಂದ ಮಾತ್ರಕ್ಕೆ ನಾವು ಬಹಳ ಸುಪೀರಿಯರ್ ದೊಡ್ಡವರಾಗಿಬಿಟ್ಟು ಅನ್ನಕ್ ಬರೋದಿಲ್ಲ. ಎಷ್ಟೋ ಜನ ಇದ್ರಾಗ ಬಿದ್ದು ಒಳ್ಯಾಡ್ತಾರ್ರಿ. ಏನ್ ಕರ್ಮ ಅಂದ್ರೆ ಎಷ್ಟ್ ಅಭಿಮಾನ. ಅದಕ್ಕೆ ನಾವು ಚಲೋ ಮಾತಾಡಕ್ ಬಂತು, ಚಲೋ ಹಾಡಕ್ ಬಂತು, ಚಲೋ ದುಡಿಯಾಕ್ ಬಂತು, ಚಲೋ 4 ಮಂದಿ ಗಳಿಸಿದ್ವಿ, ಚಲೋ ರೊಕ್ಕ ಗಳಿಸಿದ್ವಿ, ದೊಡ್ಡ ಪೀಠ ಮಾಡ್ಕೊಂಡ್ವಿ ಅಂದುಗಳೇನ ಅಹಂಕಾರಕ್ಕೆ ಬರಬಾರದು. ಅಲ್ಲೇನಾಗ್ತದಂದ್ರೆ ಸಾಧನೆ ನಷ್ಟ ಆಗ್ತದ ಅಂತ ಹೇಳಿ. ಅದಕ್ಕೆ ನಾವು ಕೂಡ ಕಾಯಕ ಮಾಡಬೇಕು. ನಮ್ಮ ಕರ್ಮಾದಿಗಳನ್ನು ಕಳ್ಕೋತ ಸಮಾಜವನ್ನು ಸುಧಾರಿಸಬೇಕೇ ವಿನಃ ನಾವು ನಮ್ಮ ಕರ್ಮ ಗಂಟು ಹಾಕೋತ ಇನ್ನೇನೋ ಸುಧಾರಿಸ್ತೇವೆ ಅಂದ್ರೆ ಆಗುದಿಲ್ಲದು. ಹಾಗಾಗಿ ಇಂಥ ಮಾತುಗಳನ್ನ ಶರಣರು ಹೇಳ್ತಾ ಬರ್ತಾರ. ಇಲ್ಲಿ ನೋಡೋದು ಬಹಳಷ್ಟು ವಿಚಾರಗಳದಾವ, ವಚನಗಳು ಶುರು ಮಾಡಿದ್ವಿ ಅಂದ್ರೆ ಅದು ಮುಗಿಯಲ್ಲ. ಎಂಥ ಅದ್ಭುತ ವಚನಗಳು ಅದಾವ ಅಂತಂದ್ರೆ ಬಹಳ ವಿಶೇಷ ಚರ್ಚೆ ನಡೀತದ. ಆ ಚರ್ಚೆ ಒಳಗ ಏನಪ್ಪಾ ಅಂದ್ರೆ ಕಾಯಕ ಎಲ್ಲರೂ ಮಾಡಬೇಕು ಅನ್ನುವಂತ ಮಾತನ್ನ ಚಂದೈನವರು ಹೇಳಿದರೆ, ಅವಾಗ ಮಡಿವಾಳ ಮಾಚೈನವರು ಅಂತಾರೆ, ಅರಿವ ನರಿದಿಹೆನೆಂದು ಕ್ರಿಯೆಯ ಬಿಡಬಹುದೇ, ಮಧುರಕ್ಕೆ ಮಧುರ ಒದಗಲಾಗಿ ಆ ಸವಿಗೆ ಸವಿ ಕೊರತೆಯುಂಟೆ, ದ್ರವ್ಯಕ್ಕೆ ದ್ರವ್ಯ ಒದಗಲಾಗಿ ಬಡತನ ಕಡಹುಂಟೆ, ಮಾಡುವ ಮಾಟ ಶಿವಪೂಜೆಯ ನೋಟ ಭಾವವಿರಬೇಕು, ಅದು ಕಲಿದೇವಯ್ಯನ ಕೂಟವಲ್ಲದೆ ಚಂದಯ್ಯ ಅಂದ್ರು. ಮಾಚೈನವ್ರೇನಂದ್ರು ಅಂದ್ರೆ, ಅರಿವ ನರಿದಿಹೆನೆಂದು ಕ್ರಿಯೆಯ ಬಿಡಬಹುದೇ, ನನಗೆ ತಿಳಿದತಿ ಅಂತ ಹೇಳಿ ಸಾಧನ ಬಿಡುದೈತೇನ್? ಸಾಧನ ಬಿಡಬಾರದು. ನೋಡ್ರಿ, ಪಟ ಆಕಾಶಕ್ಕೆ ಹಾರೇತಿ ಅಂತ ಹೇಳಿ ಇಲ್ಲಿ ನಾವು ದಾರ ಕೈ ಬಿಟ್ಟಿವಿ ಅಂದ್ರೆ ಕೈ ಅಂದು ಅದು ಹೋಗಿ ಬಿಡ್ತದ, ದಿಕ್ಕಪಾಲಾಗಿ ಹೋಗಿಬಿಡ್ತದೆ. ಎಲ್ಲಿ ಹೋಗಿ ಬೀಳ್ತದೋ ಗೊತ್ತಿಲ್ಲ, ಮತ್ತ ನಮಗ ಸಿಗುವುದಿಲ್ಲ. ಸಿಕ್ಕರು ಮತ್ತದ ಸಹಜ ಹಾರುವುದಿಲ್ಲ, ನಿಮಗ್ ಗೊತ್ತದ. ಹಂಗ ಸಾಧನ ಮಾಡಕತ್ತೀವಿ ನಾವು, ಸಾಧನೆ ನಮಗ್ ಒಲದದಂತ ನಾವು ಏನಪ್ಪಾ ಅಂತಂದ್ರ ಇದೇನಪ್ಪ ಅರಿವಾಗ್ಯದ ಅಂತ ಹೇಳಿ, ತಿಳುವಳಿಕೆ ಬಂದದ ಅಂತ ಹೇಳಿ, ಜ್ಞಾನ ಆಗ್ಯದ ಅಂತ ಹೇಳಿ ನಾವು ಸಾಧನ ಬಿಟ್ಟಿವಿ ಅಂದ್ರೆ ಅದು ಒಳ್ಳೇದಲ್ಲ. ಅದಕ್ಕೆ ಸಾಧನೆ ನಿರಂತರವಾಗಿರಬೇಕು. ಎಲ್ಲಿವರೆಗೂ? ನಿನ್ನೆ ತಕ ಸಾಧನ ಮಾಡಿನಂದ್ರ ಮುಗಿತನ್ನಕ್ ಬರುವುದಿಲ್ಲ, ಇವತ್ತು ಮಾಡ್ಬೇಕು. 60 ವರ್ಷ ಸಾಧನ ಮಾಡಿನಂದ್ರ ಮುಗಿತನ್ನಕ್ ಬರ್ತದೇನ್? ಇಲ್ಲ, ಸಾಯುತಕ ಮಾಡ್ಬೇಕು. ಯಾವಾಗ ಹೆಂಗ ಮನಸ್ಸು ಬದಲಾಗ್ತದೋ ಗೊತ್ತಾಗುವುದಿಲ್ಲ. ದುಡಿಯೋದು ನಿರಂತರವಾಗಿ ದುಡಿಬೇಕು, ಸಾಧನೆ ನಿರಂತರವಾಗಿ ಮಾಡ್ಬೇಕು, ಮುಗಿತನ್ನಕ ಬರುವುದಿಲ್ಲ. ಎಲ್ಲಿವರೆಗೂ ಮುಕ್ತಿ ಸಿಗದಿಲ್ಲ ಅಲ್ಲಿವರೆಗೂ ಸಾಧನೆ ಬಿಡಕ್ ಆಗುವುದಿಲ್ಲ, ಅಲ್ಲಿವರೆಗೂ ಕಾಯಕ ಬಿಡಕ್ ಆಗುವುದಿಲ್ಲ. ನಮ್ಮ ಕಾಯಕವನ್ನ ನಾವು ಮಾಡಬೇಕು ಅಂತ ಹೇಳಿ. ಹಾಗಾಗಿ ಮಾಚೈನವ್ರು ಹೇಳ್ತಾರ, ಚಂದೈನವ್ರ ಕಾಯಕ ಮಾಡಕತ್ತೀನಂತ ಹೇಳಿ ಲಿಂಗಪ್ಪ ನೀರಾಗ ಬಿದ್ರ ಕಟ್ಕೊಳಕ್ ಒಲ್ಲೆ ಅಂದ್ರೆ ಎಂತ ನ್ಯಾಯ ರೀ ಇದು? ಕಾಯಕ ಮಾಡಿರಿ ಖರೆ, ತಿಳ್ಕೊಂಡಿರಿ, ತಿಳುವಳಿಕೆ ಅದ ಖರೆ, ಲಿಂಗ ಪೂಜೆಯನ್ನ ಲಿಂಗ ನಿಷ್ಠೆಯನ್ನ ಮಾಡ್ಕೋತ ಬಂದಿರಿ ಖರೆ, ಆದ್ರೆ ಲಿಂಗ ನೀರಾಗ ಬಿತ್ತನ್ನೋ ಕಾರಣ ಇಟ್ಕೊಂಡು ಅದನ್ನ ಹೊಳಿ ಕಟ್ಕೊಳ್ಳುದಿಲ್ಲ ಅಂದ್ರೆ ತಪ್ಪಾಗತ್ರಿ ಅಂದ್ರ ಅವರು. ಅರಿವ ನರಿದಿಹೆನೆಂದು ಕ್ರಿಯೆಯ ಬಿಡಬಹುದೇ, ಮಧುರಕ್ಕೆ ಮಧುರ ಒದಗಲಾಗಿ ಆ ಸವಿಗೆ ಸವಿ ಕೊರತೆಯುಂಟೆ. ನೋಡ್ರಿ, ಹಾಲು ಜೇನು ಅಂತೀವಲ್ಲ, ಮುಂದ ಜೇನಿನ ಜೋಡಿ ಸಕ್ಕರೆ ಒಂದಿಟ್ಟು ಅಂದ್ರೆ ಎಷ್ಟು ಸಿವಿ ಆಗಿತ್ತು. ಸಿವಿಗೆ ಸಿವಿ ಕೂಡಿಸಿದ್ರೆ, ಸಕ್ಕರೆಗೆ ಸಕ್ಕರೆ ಕುಡಿಸಿದ್ರೆ ಏನ್ ಕೇಳಾಕತಿ? ಇನ್ನಟ್ಟು ಸಿಹಿ ಆಕತಿ.
ಹಂಗ ತಿಳುವಳಿಕೆ ಬಂದತಿ ಅಂತ, ಜ್ಞಾನ ಬಂದತಿ ಅಂತ ಕ್ರಿಯಾ ಬಿಟ್ಟಿವಿ ಅಂತಂದ್ರ ಹಾಳಾಕ್ಕಿವಿ. ನಮ್ಮ ಸಾಧನ ನಷ್ಟ ಆಗ್ತದೆ, ನಮ್ಮ ಶಕ್ತಿ ಉಡುಗಿ ಹೋಗ್ತದೆ. ಹಂಗಾಗಬಾರದು. ನಾವೇನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಸಾಧನೆಯನ್ನ ನಿರಂತರವಾಗಿ ಮಾಡ್ಬೇಕು. ಸಾಧನೆ ಮಾಡ್ಕೋತ ಹೋಗ್ಲೇಬೇಕು. ಜ್ಞಾನ ಆದರೂ ಸಿದ್ಧಿ ಆದರೂ ಸಾಧನೆ ಬಿಡಬಾರದು. ಮಧುರಕ್ಕೆ ಮಧುರ ಕೂಡಿದರೆ ಸವಿಯಲ್ಲವೇ. ನೋಡ್ರಿ, ಮಧುರ ಜೇನ್ತುಪ್ಪಕ್ಕ ಜೇನ್ತುಪ್ಪ ಕೂಡಿಸಿದ್ವಿ ಅಂದ್ರೆ ಸಿಹಿ ಏನಾರ ಕೆಡ್ತತೇನ, ಮತ್ತೊಟ್ಟು ಸಿಹಿ ಆಕತಿ. ಹಂಗ ಉದಾಹರಣೆ ಎಷ್ಟು ಚಂದ ಕೊಟ್ಟು ಹೇಳಿದ್ರು. ಅದಕ್ಕ ಇಂಥ ಮಾತಿಗೆ ಚಂದಯ್ಯನವರು ಮತ್ತೇನ್ ಅಂದ್ರು ಅನ್ನೋದನ್ನೇ ನಾವು ನಾಳೆ ದಿವಸ ನೋಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ಚರ್ಚೆ ಬಹಳ ಚಂದದ ರೀ. ಅದನ್ನ ನಾವು ನಾಳೆ ದಿವಸ ನೋಡ್ತಾ ಬರೋಣ. ಕಾಯಕದ ಬಗ್ಗೆ ಇವತ್ತು ಒಂದಿಷ್ಟು ನೋಡುವಾಗ ಚಂದಯ್ಯನವರ ವಚನಗಳನ್ನು, 2 ವಚನಗಳನ್ನ ನೋಡೋದನ್ನೇ ಉಳಿಸಿದ್ದೇವೆ. ನಾಳೆ ಇದನ್ನ ಚಂದಾಗಿ ನೋಡೋಣ ಅನ್ನುವಂಥ ಮಾತನ್ನ ಹೇಳ್ತಾ, ಕಾಯಕದ ಬಗ್ಗೆ ತಿಳ್ಕೋಬೇಕು. ಕಾಯಕವನ್ನ ಸೇವೆ ಅಂತ ಮಾಡಬೇಕು. ಶಿವ ಕೊಟ್ಟ ಸೇವಾ ಅಂತ ಮಾಡಬೇಕು. ಪ್ರತಿಫಲಾಪೇಕ್ಷೆ ಮಾಡಬಾರದು. ನಮ್ಮ ಕರ್ಮ ಹರಕೊಳ್ಳೋದಕ್ಕಾಗಿ ಅಂತ ಮಾಡಬೇಕು ಅನ್ನುವುದರ ಲಕ್ಷ್ಯದೊಂದಿಗೆ ಮುಂದಿನ ವಿಚಾರಗಳನ್ನು ನೋಡ್ತಾ ಬರೋಣ ಅನ್ನುವಂಥ ಮಾತನ್ನ ಹೇಳ್ತಾ ಇಲ್ಲಿಗೆ ಪ್ರವಚನವನ್ನ ಮಂಗಲ ಮಾಡೋಣ. ಎಲ್ಲರಿಗೂ ಶರಣಾರ್ಥಿ.